ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಾಟಿ ತಾಲೂಕಿನ ಬಿಸ್ನಾಳ ಗ್ರಾಮದ ರಾಷ್ಟ್ರ ಪ್ರಶಸ್ತಿ ವಿಜೇತ ಹಾಲು ಉತ್ಪಾದಕರ ಸಹಕಾರಿ ಸಂಘ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಗಿರಿಮಲ್ಲಪ್ಪ ಮುರುಗೆಪ್ಪ ಚಿಂಚಳಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ವತಿಯಿಂದ ಹಾರ್ದಿಕ ಸ್ವಾಗತ ಸರ್. ನಮಸ್ತೆ. ಅದೇ ರೀತಿಯಾಗಿ ಸಂಸ್ಥೆಯ ಹಿರಿಯರು ಅದರ ಬಗ್ಗೆ ಸಾಕಷ್ಟು ಒಂದು ಕಾಳಜಿಯನ್ನು ವಹಿಸಿ ಮಾಜಿ ಅಧ್ಯಕ್ಷರು ಆದಂತಹ ಶ್ರೀಯುತ ಶಿವಲಿಂಗಪ್ಪ ದುಂಡಪ್ಪ ವಾಲಿಸರ್ ಕೂಡ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೂ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ವತಿಯಿಂದ ಹಾರ್ದಿಕ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ಅದೇ ರೀತಿಯ ಸಂಸ್ಥೆಯ ನಿರ್ದೇಶಕರಾದಂತಹ ಶ್ರೀಯುತ ಸುರೇಶ್ ಲಿಂಗಪ್ಪ ಉಳ್ಳಾಗಡ್ಡಿ ಸರ್ ಕೂಡ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೂ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ವತಿಯಿಂದ ಹಾರ್ದಿಕ ಸ್ವಾಗತ ಸರ್. ನಮಸ್ತೆ. ಅದೇ ರೀತಿಯಾಗಿ ಸಾಕಷ್ಟು ವರ್ಷದಿಂದ ಸಂಸ್ಥೆಯ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ಸಂಸ್ಥೆ ಬಗ್ಗೆ ಸಾಕಷ್ಟು ಒಂದು ಕಾಳಜಿಯನ್ನು ವಹಿಸಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿರುವಂತಹ ಶ್ರೀಯುತ ಗಿರಿಮಲ್ಲಪ್ಪ ಹನುಮಂತಪ್ಪ ಸುಳ್ಳನ್ನವರ್ ಸರ್ ಕೂಡ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ವತಿಯಿಂದ ಹಾರ್ದಿಕ ಸ್ವಾಗತ ಸರ್. ನಮಸ್ತೆ. ಪ್ರಪ್ರಥಮವಾಗಿ ಅಧ್ಯಕ್ಷರೇ ಗಿರಿಮಲ್ಲಪ್ಪ ಸರ್, ತಾವೀಗ ಸಂಸ್ಥೆಯ ಒಂದು ಅಧ್ಯಕ್ಷರಾಗಿ ಸಾಕಷ್ಟು ಒಂದು ಅಭಿವೃದ್ಧಿಯ ಕೆಲಸ ಕಾರ್ಯಗಳನ್ನ ಹಿರಿಯರ ಮಾರ್ಗದರ್ಶನದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಈ ಭಾಗದಲ್ಲಿ ಸಾಕಷ್ಟು ಚಿರಪರಿಚಿತ ಆದ್ರೂ ಕೂಡ ತಮ್ಮ ಒಂದು ಕಿರುಪರಿಚಯ ನಮ್ಮ ವೀಕ್ಷಕರ ಮುಂದೆ. ತಮ್ಮ ಹೆಸರು ಹೇಳಿ ಸರ್. ನಮಸ್ಕಾರ. ನಾನು ಗಿರಿಮಲ್ಲಪ್ಪ ಮುರುಗಪ್ಪ ಚಿಂಚಳಿಯವನಾದ ಮತ್ತು ಈ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದೇವೆ. ತುಂಬಾ ಸಂತೋಷ ಸರ್. ಅದೇ ರೀತಿಯಾಗಿ ಮಾಜಿ ಅಧ್ಯಕ್ಷರಾದಂತಹ ಶಿವಲಿಂಗಪ್ಪ ದುಂಡಪ್ಪ ವಾಲಿ ಸರ್, ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ನಾವು ಶಿವಲಿಂಗಪ್ಪ ದುಂಡಪ್ಪ ವಾಲಿ ಅಂತ ಹೆಸರ ಮತ್ತ ಮಾಜಿ ಅಧ್ಯಕ್ಷರು. ಹೌದು, ಇದನ್ನ ಕಟ್ಟಿ ಬೆಳೆಸ್ಕೊಂಡು ಬಂದಂಗಿಂದ ಬಡ್ಡಿಂದ ಹಿಡಿದು ಇದನ್ನ ಕಾರ್ಯರೂಪಕ್ಕೆ ತರಾಕೊಂಡು ಪ್ರಯತ್ನ ಮಾಡಿವು. ಈಗ ಎಲ್ಲರೂ ನಮ್ಮ ಕಮಿಟಿ ಆಡಳಿತದಾಗ ಒಬ್ಬೊಬ್ಬರೊಬ್ಬರು ಅಧ್ಯಕ್ಷರು ಹಾಕೋತು ಮಾಡ್ಕೋತ ಬಂದಿವು. ಎಲ್ಲ ನಮ್ಮ ಕಮಿಟಿ ಈಗ ಸಹಕಾರದಿಂದ ಚಲೋ ನಡ್ಸ್ಕೊಂಡು ಬಂದಿವು. ರೈತರಿಗೂ ಚಲೋ ಆಗ್ಲಿ ಇದನ್ನ ಮಾಡ್ಲಿ ಅಂತೇಳಿ ಸ್ವಲ್ಪ ಹಾಲು ನಮ್ದು ಅಗದಿ ನಾವು 30-40 ಲೀಟರ್ ಹಾಲು ಇದ್ದಾಗಿಂದ ಹಿಡ್ಕೊಂಡ ಇಲ್ಲಿ ತನಾನು ಎಲ್ಲ ಕಮಿಟಿ ಅವ್ರಾತು, ನಮ್ಮ ಸಿಬ್ಬಂದಿ ವರ್ಗ ಆತು, ಎಲ್ಲ ಮಾಡ್ಕೊಂಡು ಚಲೋ ರೀತಿಯಿಂದ ರೈತರಿಗೆ ಚಲೋ ಆಗ್ಲಿ ಅಂತೇಳಿ ಮಾಡ್ಕೊಂಡು ಬಂದಾರು. ಈಗ ಗೌರ್ಮೆಂಟ್ ಸಹಾಯ ಸವಲತ್ತು ಏನಾದ್ರು ಬಂದ್ರೆ ಪ್ರತಿಯೊಂದು ಸದಸ್ಯರಿಗೂ ಮುಟ್ಟುವಂತ ಕೆಲಸನ ನಾವು ಮಾಡಿವು. ಚಾಪ್ ಕಟ್ರ ಆಯ್ತು, ರಬ್ಬರ್ ಮ್ಯಾಟ್ ಆಯ್ತು, ಇಲ್ಲಿ ಮುಂದೆ ಇದು ಸಾಕಷ್ಟು ರೈತರಿಗೆ ಏನೆಲ್ಲ ಮಾಡ್ಕೋತ ಅವ್ರಿಗೆ ಏನ್ ಸವಲತ್ತು ಬರ್ತದೆ ನಮ್ಮ ಕೋತ್ ಮೀರಿ ನಮ್ಮ ಸಂಘದೊಳಗೆ ದುಡ್ಡು ಹಾಕಿ ಎಲ್ಲಾನು ಪ್ರಯತ್ನದಿಂದ ಮಾಡ್ಕೋತ ಬಂದೀವಿ. ಇದನ್ನ ಚಲೋ ನಡೆದೈತಿ. ರೈತರು ಮತ್ತು ಸಿಬ್ಬಂದಿಯವರು ಚಲೋ ಕೆಲಸ ಮಾಡ್ಯಾರು. ತುಂಬಾ ಸಂತೋಷ ಸರ್. ಅದೇ ರೀತಿಯಾಗಿ ಸಂಸ್ಥೆಯ ನಿರ್ದೇಶಕರಾದಂತಹ ಸುರೇಶ್ ಸರ್, ತಾವು ಕೂಡ ಈಗ ನಮ್ಮ ಸಂವಾದದಲ್ಲಿ ಭಾಗವಹಿಸಿದ್ದೀರಿ. ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರು. ನಾನು ಸುರೇಶ್ ಲಿಂಗಪ್ಪ ಒಳಗಡೆ ಅಂತೇಳಿ ಈಗ ಇದೇ ವರ್ಷ ನಾನು ಈ ಪ್ರೀಡಿಗೆ ನಾನು ನಿರ್ದೇಶಕರಾಗಿದ್ದೆ. ನಿರ್ದೇಶಕರಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದೀರಿ. ತುಂಬಾ ಸಂತೋಷ ಸರ್. ಅದೇ ರೀತಿಯಾಗಿ ಸಾಕಷ್ಟು ವರ್ಷದಿಂದ ಸಂಸ್ಥೆಯ ಒಂದು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿರುವಂತಹ ಶ್ರೀಯುತ ಗಿರಿಮಲ್ಲಪ್ಪ ಸರ್, ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ನಮಸ್ಕಾರ. ನಾನು ಗಿರಿಮಲ್ಲಪ್ಪ ಈ ಬಿಸ್ನಾಳ ಹಾಲು ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕನಾಗಿ ಕೆಲಸ ಮಾಡ್ತಾ ಬಂದಿರ್ತೇನೆ. ಇದು ನಮ್ಗೆ ಈ ಸಂಘದ ಕೆಲಸ ಮಾಡೋದು ನಮಗೆ ಭಾಳ ಖುಷಿ ವಿಷಯ. ಯಾಕಂದ್ರೆ ಈ ಭಾಗದ ಬಿಸ್ನಾಳ ಹಾಲು ಸಹಕಾರಿ ಸಂಘದ ವ್ಯಾಪ್ತಿಗೆ ಬರೋ ರೈತರು ಭಾಳ ಕಾಳಜಿಯಿಂದ ಭಾಳ ಉತ್ತಮ ಗುಣಮಟ್ಟದ ಹಾಲು ನಮ್ಮ ಸಂಘಕ್ಕೆ ಹಾಕ್ತಾರೋ. ಈಗ ಹಾಕೋದ್ರಿಂದ ನಮ್ಮ ಸಂಘಕ್ಕೆ ಆದಾಯ ಹೆಚ್ಚು ಬರ್ತೈತಿ. ನಮ್ಮ ಸಂಘದಾಗ ಕೃತಕ ಗರ್ಭಧಾರಣೆ ತರಬೇತಿ ಐತಿ. ನಮ್ಮ ಸಂಘದಿಂದ ಹಾಲು ಉತ್ಪಾದಕರ ದನಗಳಿಗೆ ಕೃತಕ ಗರ್ಭ ತರಬೇತಿ ಮಾಡೋದ್ರಿಂದ ತಳಿ ಅಭಿವೃದ್ಧಿ ಆಗ್ತದೆ. ತಳಿ ಅಭಿವೃದ್ಧಿ ಆಗೋದ್ರಿಂದ ಒಳ್ಳೆ ತಳಿ ಕರುಗಳು ಹುಟ್ಟಿ ಹೆಚ್ಚಿನ ಹಾಲು ಕೊಡ್ತೀವಿ, ಹೆಚ್ಚಿನ ಗುಣಮಟ್ಟದ ಹಾಲು ಸಿಗ್ತದೆ. ಮತ್ತು ನಮ್ಗೆ ಈಗ ಬಿಜಾಪುರ ಬಾಗಲಕೋಟೆ ಜಿಲ್ಲಾ ಹಾಲು ಒಕ್ಕೂಟದ ವತಿಯಿಂದ ಡಾಕ್ಟರ್ ಇದೊಂದು ಸಹಕಾರ ಇಲ್ಲಿ ನಮ್ಮ ಹಾಲು ಉತ್ಪಾದಕರ ದನಗಳಿಗೆ ಸ್ಪಿನರಿ ಆರಾಮ್ ಬರೀ ಅವರು ಒಂದು 118 ರೂಪಾಯಿ ಒಂದು ದನಕ್ಕೆ ಇವತ್ತೊಂದು 10,000 ಖರ್ಚು ಬಂದ್ರು ಸರ್. 118 ರೂಪಾಯಿ 120
ಅಷ್ಟು ಚಾರ್ಜ್ ಮಾಡಿ ಅವ್ರು ತನ ನೋಡ್ಬೇಕು. ಇವನ್ ಅಂದ್ರೆ ಅಂತ ದೊಡ್ಡ ಮೊತ್ತದ ಒಂದು ಎಷ್ಟ ಖರ್ಚಿಲ್ಲ ಕೂಡ ಬಟ್ ಒಂದು ಮಿನಿಮಮ್ 120 ಅವ್ರ ನಮ್ಮ ಒಕ್ಕೂಟದ ಸಹಕಾರದಿಂದ ಮತ್ತು ಒಕ್ಕೂಟದವ್ರ ಮಾರ್ಗದರ್ಶನದಿಂದ ನಮ್ಮ ಸಂಘ ಬಹಳ ಅಭಿವೃದ್ಧಿ ಒಂದು ಯಶಸ್ಸಿನಂತ ಸಾಗ್ತಾ ಇದೆ. ತುಂಬಾ ಸಂತೋಷ ಸರ್. ಮಾಜಿ ಅಧ್ಯಕ್ಷರಾದಂತಹ ಶಿವಲಿಂಗಪ್ಪ ಸರ್, ತಾವು ಸಂಸ್ಥೆಯನ್ನ ಕಟ್ ಬೆಳೆಸುವಲ್ಲಿ ಒಂದು ಸಾಕಷ್ಟು ಶ್ರಮ ವಹಿಸಿ ಕೆಲಸ ಕಾರ್ಯಗಳನ್ನು ಮಾಡಿದಿರಿ. ಹೌದು ಸರ್. ಪ್ರಾರಂಭಿಕ ಹಂತದಲ್ಲಿ ಸಂಸ್ಥೆಯನ್ನ ಎಷ್ಟು ಕಷ್ಟದಾಯಕ ಆಗಿತ್ತು ಸರ್ ಕಟ್ ಬೆಳೆಸುವಲ್ಲಿ? ಕಷ್ಟದಾಯಕ ಆಗಿತ್ತು ಸರ್. ಆಗ್ಲೂ ರೈತರಿಗೆ ಇದು ಹಾಲು ಹಾಕಿದ್ರೆ ಹಿಂಗ್ ಲಾಭ ಆಕತಿ ಅನ್ನುವಂಥದ್ದು ವಿಚಾರ ಇದ್ದಿದ್ದಿಲ್ಲ ಸರ್. ನಾವು ಬೇರೆ ಕಡೆದದ್ದು ನೋಡ್ತೀವಿ ಸರ್. ಇಲ್ಲಿ ನೆರೆ ಹಳ್ಳಿಗಳದಾಗ ಅದು ಇತ್ತಿದ. ಇದು ರೈತರಿಗೆ ಬರೀ ನಾವು ಕಬ್ಬು ಹಚ್ಚೋದು ಇದರಿಂದ ಸರಿ ಆಗಂಗಿಲ್ಲ ಅಂತ ಹೇಳಿ ಉಪಕಸಬ ಅಂತ ಹೇಳಿ ಒಂದು ಆದ್ರೆ ಅನುಕೂಲ ಆಕತಿ ಅಂತ ಹೇಳಿ ಅದಕ್ಕೊಂದು ತಿಳಿದ ನಾವು ಇದನ್ನ ಒಂದು ತೊಡೆನ 4 ಮಂದಿ ಕೂಡಿ ಇದ್ರೊಂದು ಒಂದು ಕೋಕದಾಗ ಚಾಲು ಮಾಡಿದ್ವಿ ಸರ್. ಇದನ್ನ ಚಾಲು ಮಾಡಿ ಅದನ್ನ ಎಲ್ಲರಿಗೂ ರೈತರಿಗೆ ತಿಳಿಸಿ ಹೇಳಿ ಅವ್ರಿಗೆ ಹಾಲು ಹಾಕಿದ್ರೆ ನಿಮ್ಗೆ ಲಾಭ ಆಕತಿ, ಫ್ಯಾಟ್ ಇಟ್ಟಾದ್ರೆ ಚಲೋ ಆಕತಿ, ಗೊಳೆಯರಿಗೆ ಅದು ಹಾಕ್ಬೇಡ್ರಿ, ಇದರಿಂದ ನಿಮ್ಗೆ ಲಾಭ ಆಕತಿ ಎಲ್ಲ ಮನಿನೂ ಹೋಗಿ ಸರ ಹೇಳಿ ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಬಂದಂತಾರೆ. ಎಲ್ಲರೂ ಹಾಕಿ ಚಲೋ ತರಾಕೈತರು. ಅದರಿಂದ ನಮ್ಗೆ ಬೆಳೆಯಕ್ ಸಾಧ್ಯ ಆಯ್ತು. ನಮಗೂ ಒಂದು ಅವ್ರಿಗೆ ತಿಳಿಸಿ ಹೇಳ್ಬೇಕು ಅನ್ನೋಂಥದ್ದು ಹುಮ್ಮಸ್ಸಿತ್ತು. ಈ ಒಂದು ಸಹಕಾರ ರಂಗದಲ್ಲಿ ಅಂತಂದ್ರೆ ಈ ಒಂದು ಹಾಲು ಸಂಸ್ಥೆಯನ್ನ ಕಟ್ಟಿ ಬೆಳೆಸಬೇಕು ಅನ್ನೋದು ಅಂದ್ರೆ ಯಾರ ಒಂದು ಪ್ರೇರಣೆ ಆಯ್ತು ನಮ್ಗೆ? ಏನು ಇದ್ದಿಲ್ಲ ಸರ್, ಇದ್ದಿದ್ದಿಲ್ಲ. ಓಕೆ ಸರ್. ಇಲ್ಲಿ ಹತ್ತಿರದ ಬೆಳಗಾವಿ ಜಿಲ್ಲಾ ಇಲ್ಲಿ ಹಂಗಂದ ಊರಾಗ ಅಲ್ಲಿನ ಸಂಸ್ಥೆ ಇತ್ತು ಸರ್ ಒಂದ. ಅಲ್ಲಿ ಕೆಲವೊಂದು ನಮ್ ಕಡೆ ಮಂದಿ ಹೋಗಿತ್ತು, ಹೋಗುದು ದೂರ ಹಾಕಿತ್ತು ಅವ್ರಿಗೆ. ಬೇರೆ ಇಲ್ಲಿ ಸರಿಯಾಗಿ ನಮ್ಮ ಊರಾಗ ಇಲ್ಲ ಅನ್ನೋ ಕಾರಣದಿಂದ ಬೇರೆ ಊರಿಗೆ ಹೋಗಿದ್ರು. ಅದ ಆಗ್ಲಾರ್ದಾಗಿ ಗೌಳಿಯರಿಗೆ ಅವ್ರಿಗೆ ಹಾಲು ಹಾಕ್ತಿದ್ರು. ಅವ್ರಿಗೆ ಹೆಂಗೋ ಅವ್ರು ಎಷ್ಟೋ ತಗೊಂಡಟ್ಟಕ್ಕೆ ಹಾಲು ಹಾಕ್ತಿದ್ರು ಅವ್ರ. ಅಲ್ಲಿ ಬೇರೆ ಕಡೆಯಲ್ಲಿ ಚಲೋ ಸಂಸ್ಥೆ ಐತಿ, ಈ ಸಂಘದಿಂದ ಲಾಭ ಆಕತಿ ಅನ್ನೋದು ನಮಗೂ ಒಂದು ಕನ್ಫರ್ಮ್ ಆಯ್ತು. ಅಲ್ಲಿಯೂ ಆ ಸಂಘದಾಗೂ ನಮ್ಮ ಗೆಳೆಯರ ಇದ್ರು. ಅದ್ರದೊಂದು ವಿಚಾರ ಇಟ್ಕೊಂಡು ಸರ್ ನಾವು ಇಲ್ಲಿ ನಮ್ಮ ಬಿಜಾಪುರ ಒಕ್ಕೂಟಕ್ಕೆ ಇದೊಂದು ಸಹಕಾರದ ಸಂಘ ರಿಜಿಸ್ಟರ್ ಮಾಡ್ಕೊಂಡ ಆಮೇಲೆ ಮಾಡಿ ಎಲ್ಲರಿಗೂ ತಿಳಿಸಿ ಕೆಲವೊಬ್ಬರಿಗೆ ಆಕಳುಗಳದು ಇಲ್ಲದವ್ರಿಗೆ ಆಗಿನ ಕಾಲದಾಗ ಸಬ್ಸಿಡಿ ಇದೆ ಅಂತ ನಾವು ಪ್ರಯತ್ನ ಮಾಡಿ ರೈತರಿಗೆ ಆಕಳ ಕೊಡ್ಸಿ ಸರ್. ಅದರಿಂದ ಅವ್ರು ಚಲೋ ಆಗಿ ಮುಂದೆ ಬರ್ಬಾರ್ದ ಇದು ಎಲ್ಲರಿಗೂ ಇದೊಂದು ಲಾಭ ಆಕತಿ ಅನ್ನೋದೊಂದು ಕನ್ಫರ್ಮ್ ಆಯ್ತು. ಆದ ನಂತರ ಎಲ್ಲರೂ ಮಾಡಾಕತ್ರಿ ಸರ್. ಇದನ್ನ ಮಾಡಾಕದಿಂದ ಈಗ ನಮ್ದು ಒಂದು 40-50 ಲೀಟರ್ ಇದ್ದದ್ದನ್ನ ಈಗ 2,500 ಆಗಿ ಕ್ಲಸ್ಟರ್ ಪಾಯಿಂಟ್ಲಿ ನಮ್ಗೆ 5,000 ಲೀಟರ್ ನಾವು ಬಂದ್ ಮುಟ್ಟಿವಿ ಅಂದ್ರೆ ನಮ್ಮ ರೈತರು ಮತ್ತೆ ಇಲ್ಲಿ ನಮ್ಮ ಸಿಬ್ಬಂದಿ ಕೆಲಸ ಮಾಡೋದ್ರಿಂದ ಸಾಧ್ಯ ಐತೆ. ಮತ್ತೊಂದು ಸಲನು ಹೇಳ್ಬೋದು ನಾನು, ಮೇಲೆ ಹೇಳ್ಬೋದು. ಅದು ತುಂಬಾ ಸಂತೋಷ ಸರ್. ಪ್ರಾರಂಭದಲ್ಲಿ ತಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಯಾರು ಸರ್? ಸುಮಾರು 8ನೇ ಇಸ್ವಿಯಲ್ಲಿ ಒಂದು ಪ್ರಾರಂಭ ಆಯ್ತು. ಸಂಸ್ಥಾಪಕ ನಾವ ಇದ್ದೀವಿ ಫಸ್ಟ್ಗೆ ಚಾಲು ನಾವು ಮಾಡಿದ್ವಿ. ಒಂದ್ 2 ದಿವಸದ ಇದನ್ನು ಬೇರೆದವ್ರು ನಾವು ರಿಜಿಸ್ಟರ್ ಮಾಡಿದ್ವಿ. ಪೂರ ಆಗ್ತದೆ ನೋಟಿಗೆನ ಅದು ನಾವು ಚಾಲು ಮಾಡ್ತೀವಿ. ನಾವು ಚಾಲು ಮಾಡಿ ಬಹಳ ದಿವಸದಿಂದ ಹಂಗ ಬಂದಿವ್ರಿ. ಬಂದ ನಂತರ ನಮ್ಮ ಒಳಗಡೆ ಈಗ ಒಂದು 5 ವರ್ಷದ ಫೀಲ್ಡ್ ಇರ್ತಾರಲ್ಲ, ಅಲ್ಲಿಗೆ ಬಂದ ಮತ್ತೊಬ್ರಿಗೆ ಕೊಟ್ಕೊಂಡು ಒಬ್ಬರೇ ಮಾಡೋದ್ರಿಗೆ ಏನು ಆಗ್ತಿಲ್ಲ ಅಂತೇಳಿ ಒಬ್ರಿಗೆ ಹೋಗಿ ಮಾಡ್ಕೊತ ಬಂದಿವ್ರು. ಆದ್ರೂ ನಮ್ಮಲ್ಲಿ ಅಧ್ಯಕ್ಷರ, ಉಪಾಧ್ಯಕ್ಷರ, ಡೈರೆಕ್ಟರ್ ಅಂತೇಳಿ ಭೇದ ಭಾವ ಇಲ್ಲ. ಅಷ್ಟೇ, ಯಾವ್ದಕ್ಕೂ ಭೇದ ಭಾವ ಇಲ್ಲ. ಸಮಾನ ಅಧ್ಯಕ್ಷರಿದ್ರು ಅಷ್ಟೇ, ನಾವಾದ್ರೂ ಅಧ್ಯಕ್ಷರಿದ್ರು ಅಷ್ಟೇ, ಡೈರೆಕ್ಟರ್ ಇದ್ರು ಅಷ್ಟೇ, ಅವ್ರಾದ್ರೂ ಅಧ್ಯಕ್ಷರಿದ್ರು ಅಷ್ಟೇ, ಡೈರೆಕ್ಟರ್ ಇದ್ರು ಅಷ್ಟೇ. ಒಳ್ಳೆ ತಮ್ಮ ಸಂತೋಷಲೇ ಎಲ್ಲರೂ ಕೆಲಸ ಮಾಡ್ಕೊತ ಬಂದಾರ ಸರ್. ಮತ್ತೆ ಈಗ ಒಂದು ರೈತರಿಗೆ ಅದು ಏನಾರು ಕೊಡ್ಬೇಕು ಅನಿಸ್ತು, ನಮ್ಮ ಲಾಭದಾಗ ಏನಾರು ಕೊಡ್ಬೇಕು ಅನಿಸ್ತಂದ್ರೆ ಆಯ್ತಪ್ಪ, ಹಿಂಗೊಂದು ರೈತರಿಗೆ ಒಂದು ಕ್ಯಾನ್ ಬೇಕಾಗ್ಯೋ, ಕ್ಯಾನ್ ಕೊಡೋನು ಆಯ್ತು ಕೊಟ್ಬಿಡೋನು. ನಮ್ಮ ಸಂಘದಾಗ ಒಮ್ಮತ್ತೈತಿ ಇಲ್ಲ, ಅದನ್ನ ಬ್ಯಾಡ ಅನ್ನೋಂಥದ್ದು ಏನಿಲ್ಲ. ಸ್ಟೀಲ್ ಕ್ಯಾನ್ ಆದ್ರೂ ನಮ್ ಇದ್ರಲ್ಲಿ ಕೊಟ್ಬಿಟ್ಟು ಬಂದಿವಿ ಸಂಘದಾಗಿಂದ. ಒಂದು ಈಗ ಹಿಂಡಿ ಇದು ಮಳೆ ಅದು ಬಂದಾಗ ಪರಿಹಾರ ಕೊಟ್ಟಿಲ್ಲ, ಅದನ್ನೂ ಕೊಟ್ಟಿವ್ರಿ. ಅಂತ ಏನ್ ಸಂಘದ್ದು ಬರ್ತಾವೋ ಅದನ್ನ ಕೊಟ್ಕೋತ ಬಂದ್ರಾಗೂ ಯಾವ್ದನ್ನು ಹಿಂದುಳಿದಿಲ್ಲ. ಹಿಂಗಾಗಿ ನಮ್ಮ ರಾಷ್ಟ್ರ ಪರಿಸ್ಥಿತಿ ಇದಾಗ್ಬಿಟ್ರೆ ಪ್ರೋತ್ಸಾಹಕವಾಗಿ ರೈತರಿಗೆ ಯಾವ್ಯಾವ ಮಟ್ಟದಲ್ಲಿ ಪ್ರೋತ್ಸಾಹ ಮಾಡುವ ಆ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀರಿ ಸರ್. ತುಂಬಾ ಸಂತೋಷ ಸರ್. ಚರ್ಚೆ ಮಾಡುವಾಗ ತಾವು ಹೇಳ್ತಿದ್ರಿ ಪ್ರಾರಂಭಿಕ ಹಂತದಲ್ಲಿ ಸುಮಾರು 40-50 ಲೀಟರ್ ಇಂದ ಸಂಸ್ಥೆಯನ್ನ ಅಂದ್ರೆ ಬೆಳೆಸ್ಕೊಂಡು ಬಂದಿದ್ದೀರಿ. ಈಗ ಸುಸಜ್ಜಿತ ಬಿಲ್ಡಿಂಗ್ ಇದೆ, ಒಳ್ಳೆದ ಆಫೀಸ್ ಇದೆ. ಬಟ್ ಪ್ರಾರಂಭದಲ್ಲಿ ಇರ್ಲಿಕ್ಕಿಲ್ಲ. ಆ ಒಂದು ಟೈಮಲ್ಲಿ ಎಲ್ಲಿ ಅದು ಸ್ಥಾಪನೆ ಆಯ್ತು? ಇಲ್ಲೇ ಇದು ರೋಡ್ ದಂಡಿಗೆ ಸ್ಥಾಪನೆ ಆಯ್ತು. ರೋಡ್ ದಂಡಿ ಒಂದಿದಾತು. ಒಂದು ಮುಖ್ಯವಾದ ಹೇಳ್ಬೇಕು ಅನ್ನೋದಂದ್ರೆ ಈಗ ಈ ಜಾಗದಕ್ಕೆ ಏನ್ ಮಾಡಿದಿರ್ಲಿ ಇದನ್ನ, ಈ ಜಾಗಕ್ಕೆ ನಮಗ ಒಬ್ಬ ನಮ್ಮ ಡೈರೆಕ್ಟರ್ ಮಾದೇವ ಮಲ್ಲಪ್ಪ ಚಿನ್ನಗುಂಡಿ ಅಂತ ಹೇಳ್ರಿ, ಫ್ರೀ ಆಗಿ ನಮಗ್ ಜಾಗ ಕೊಟ್ಟಾರೈತಿ. ಅದೊಂದು ಆಗ ಹೇಳ್ಬೇಕಾಗಿತ್ನ ಅದು ಉಳಿತು. ಆದ್ರೆ ಈಗ ಅವರು ಏನು ದಾನ ರೂಪದಾಗ ಜಾಗ ಕೊಟ್ಟಾರ. ಕಟ್ಟಾಕ ನಮಗ ಸ್ವಂತ ಜಾಗ ಇದ್ದಿದ್ದಿಲ್ರಿ, ಫ್ರೀ ಆಗಿ ಜಾಗ ಕೊಟ್ಟಾರ.
ಅವ್ರು ಕೊಟ್ಟದ ಒಂದು ಇದರಿಂದ ನಮ್ಗೆ ಇದನ್ನ ಮಾಡಕ್ಕೆ ಅನುಕೂಲ. ಇದನ್ನ ಮಾಡಕ್ಕೆ ಜಾಗ ಇದ್ದಿದ್ದಿಲ್ಲ. ಕೊಟ್ಟಾರ ಅವರು ಏನೋ ನಮ್ದು ಒಂದು ಕೆಟ್ಟ ಪರಿಸ್ಥಿತಿ ಅದು ಅವರು ಮಾನ್ಯ ಸ್ವಲ್ಪ ನಿಧನರಾದ್ರು ಆದ ಬಳಿಕ ನಮ್ಗೆ ಇದಾಗೈತ್ರಿ, ಹಾರ್ಟ್ ಆಗಿ. ಅದು ಒಂದು ನಮಗೆ ದುಃಖದ ಸಂಗತಿ. ಅವರು ಆತ್ಮಕ್ಕೂ ಕೂಡ ಒಂದು ಶಾಂತಿ, ಆತ್ಮಕ್ಕೆ ಶಾಂತಿ ಸಿಗ್ಲಕ್ಕೆ ದೇವರಲ್ಲಿ ನಾ ಮತ್ತೊಂದ್ಸಲ ನಾವೆಲ್ಲರೂ ಕೂಡ ಕೇಳ್ಕೊಳ್ಳೋಣ. ಅದೇ ರೀತಿಯಾಗಿ ಸರ್, ಈಗ ಒಂದು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ತಾವೀಗ ಒಂದು ಪ್ರಥಮ ಸ್ಥಾನ ಅನ್ನುವಷ್ಟರ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಸಾಕಷ್ಟು ಈಗ ಪ್ರಶಸ್ತಿಗಳು ಕೂಡ ತಮಗೆ ಬಂದಿದೆ. ತಮಗೆ ದಾನವಾಗಿ ಜಾಗ ಎಲ್ಲೋ ಒಂದ್ ಕಡೆ ಸಿಕ್ತು. ಬಟ್ ಇಷ್ಟು ಸುಸಜ್ಜಿತ ಒಂದು ಬಿಲ್ಡಿಂಗ್ ಅನ್ನ ಕಟ್ಟಬೇಕಾದ್ರೆ ಕೆಲವಾರು ಒಂದು ಈಗ ಕರ್ನಾಟಕ ಹಾಲು ಒಕ್ಕೂಟ ಮಹಾಮಂಡಳ ಜೊತೆಗೆ BDCC ಬ್ಯಾಂಕ್ ಆಗ್ಬಹುದು, ಇಂತ ಒಂದು ಸಾಕಷ್ಟು ಸಂಸ್ಥೆಗಳು ತಮಗೇನಾದ್ರೂ ಸಹಾಯ ಸಹಕಾರ ಮಾಡಿ ಸರ್ ಕೆಲವೊಂದು ಮಾಡ್ಯಾವ್ರಿ. ಈಗ ನಮ್ಮ ಬಿಜಾಪುರ ಒಕ್ಕೂಟದಿಂದ ರೀ ಅವ್ರದ್ದು ಒಂದಾಗ 2 ಲಕ್ಷ ಅನುದಾನ ಇತ್ತು. BCC ಬ್ಯಾಂಕ್ನವ್ರು ಒಂದು 2 ಲಕ್ಷ ಕೊಟ್ರು ಸರ್. ಮಹಾಮಂಡಲದವ್ರು ಒಂದು 2.5 ಲಕ್ಷ ರೂಪಾಯಿ ಕೊಟ್ರು ಸರ್. ಅದು ಕೊಟ್ರು. ನಾವು ಈಗ ರಾಜಕೀಯ MLA ಫಂಡ್ ಅದು ಏನ್ ತಗೊಂಡಿಲ್ಲ ಸರ್. ನಾವು ಗೌರ್ಮೆಂಟ್ ಏನ್ ಮಹಾಮಂಡಲ ಕೊಟ್ಟಿದ್ರಿ, ಈಗ ನಮ್ಮ ಒಕ್ಕೂಟದ DCC ಬ್ಯಾಂಕ್ ಬಾಗಲಕೋಟ ಇದನ್ನ ತಗೊಂಡಿ ಸರ್. ಅದನ್ನ ತಗೊಂಡು ಅದರಿಂದ ನಮ್ಗೇನ ದುಡಿದು ನಮ್ಮ ನಿವಳ ಬಂಡವಾಳ ಐತ್ರಿ, ನಮ್ದು ಲಾಭದಾಗಿಂದ ಹಾಕಿ ನಾವು ಕಟ್ಟಿರಿ. ರೈತರ ದೇಣಿಗೆ ಎಷ್ಟು ಕೆಲವೊಂದು ಬೋನಸ್ ಕೊಡೋ ರೂಪದಾಗ ಇರ್ತಾವ್ರಿ, ಅದ್ರನ್ನ ತಗೊಂಡು ಹಾಕಿ ಬೇರೆದವ್ರಿಗೆ ಏನ್ ಹೊರೆ ಆಗುವಂತದ್ದು ಏನ್ ನಾವು ಯಾರಿಗೆ ಹಾಕಿಲ್ರಿ. ಮುಂದೆ ಇಷ್ಟೆಲ್ಲ ಮಾಡಿದ್ರು ಪ್ರತಿ ವರ್ಷನು ಅವ್ರಿಗೆ ಬೋನಸ್ ಕೊಡ್ಕೋತ ಬಂದಿವಿ ನಾವು. ಲಾಭ ವಿಂಗಡಣೆ ಮಾಡಿದಾಗ ಯಾವುದೇ ಕಾರಣಕ್ಕೂ ಬಿಡ್ಲಿಲ್ಲ. ಪ್ರತಿ ಯಾವಾಗಾದ್ರೂ ತೊಡೆ ಇದ್ದಾಗಾದ್ರೂ ಕೊಟ್ಟಿವಿ. ಬೋನಸ್ ಎಷ್ಟೇ ಬಂದ್ರು ನಾವು ಲಾಭದಾಗ ರೈತರಿಗೆ ಹರಿದಂಚು ಕೊಡ್ಕೋತ ಬಂದಿವಿ ನಾವು. 2003ನೇ ಇಸ್ವಿ ಹಿಡಿದು ಸರ್ 2021ನೇ ಸಾಲಿನ ನೋಡಿ ಸರ್, ರೈತರಿಗೆ ಪ್ರತಿ ವರ್ಷ ಡಿವಿಡೆಂಡ್ ಮತ್ತು ಬೋನಸ್ ಅವ್ರಿಗೆ ಪ್ರತಿ ವರ್ಷ ಜೂನ್ ತಿಂಗಳ ನಾಗರ ಪಂಚಮಿ ಸಮೀಪದಾಗ ಕೊಟ್ಕೋತ ಬಂದಿವಿ ಸರ್ ಪ್ರತಿ ವರ್ಷ. ಅವ ಈಗಂತ ಏನಂದ್ರೆ ಎಲ್ಲರದ್ರಿ ಅವ್ರವ್ರ ಬ್ಯಾಂಕ್ ಅವ್ರವ್ರ ಖಾತೆಗೆ ಆನ್ಲೈನ್ ಮುಖಾಂತರ ಜಮಾ ಮಾಡಿದ್ರು. ಅಲ್ಲಿ ಪೇಮೆಂಟ್ ಅಷ್ಟೇ 7 ದಿವಸದ್ರಿ ಪ್ರತಿ ವಾರ ಸೋಮವಾರ ಪೇಮೆಂಟ್ ರೀ ಬ್ಯಾಂಕ್ ಮುಖಾಂತರ. ಒಕ್ಕೂಟದಿಂದ ಈಗ ಒಮ್ಮೆ 5 ವಾರ 6 ವಾರ ಬಿಲ್ ನಿಂತಿರ್ತೈತ್ರಿ. ಹಾಗೂ ನಾವು ಬಿಲ್ ನಿಂದಿಸಿಲ್ರಿ ರೈತರಿಗೆ. ನಮ್ಗೆ ಇದ್ರಾಗಿಂದ ಕೊಟ್ಕೋತ ಬಂದಿವಿ ನಾವು. ರೈತರಿಗೆ ಏನೂ ತೊಂದರೆ ಮಾಡಿಕೊಟ್ಟಿಲ್ಲ. ಒಕ್ಕೂಟದಿಂದ ಬರೋದು ನಮ್ಗೆ ಲೇಟ್ ಆಗ್ಬೋದು, ಆದ್ರೆ ನಾವು ನಮ್ಮಲ್ಲಿ ನಮ್ಮ ಬಂಡವಾಳದಾಗಿ ನಮ್ಮ ಇದು ಬಂಡವಾಳದಾಗಿ ರೈತರಿಗೆ ಪ್ರತಿ ವಾರನೂ ಬಿಲ್ ಹಾಕೋತ್ ಬಂದಿವಿ. ಅಷ್ಟರ ಮಟ್ಟಿಗೆ ರೈತ ನಮ್ಮ ಲಾಭ ಒಂದು ಸಫಲ ಕಾರ್ಯ ಆಗಿದೆ ಸರ್. ಹೌದು ಸರ್. ತದನಂತರ ಸಂಸ್ಥೆ ಯಾವ ರೀತಿ ಬೆಳವಣಿಗೆ ಕಂಡುಕೊಂತ ಬಂತು? ಈಗ ಒಂದು 40-50 ಲೀಟರ್ ಇನ್ನೂ ಹೆಚ್ಚಳ ಆಯ್ತು ಸರ್. ಆ ಮೂಲಕವಾಗಿ ಏನೋ ಒಂದ್ ಕಡೆ ರೈತರಿಗೆ ಹಸುಗಳನ್ನ ಖರೀದಿ ಮಾಡುವಲ್ಲಿ, ಆಮೇಲೆ ಕೃತಕ ಗರ್ಭಧಾರಣೆ ಅದೊಂದು ವಿಶೇಷವಾದ ವಿಶಿಷ್ಟವಾದ ಇಂಥ ಒಂದು ವಿಶೇಷ ಕೆಲಸ ಕಾರ್ಯಗಳು ಅವರಿಗೆ ಪೂರಕವಾಗಿ ಯಾವ ರೀತಿ ನಡೀತಾ ಬಂತು ಸರ್? ಯಾವ ರೀತಿ ಅಂದ್ರೆ ಅವರು ಮೊದಲು ಅವ್ರಿಗೂ ಗೊತ್ತಿದ್ದಿಲ್ಲ ರೈತರಿಗೆ. ನಾವು ಅವ್ರಿಗೆ ಇದನ್ನ ಹೇಳ್ಕೊತ ಬಂದಿರಿ. ಈಗ ಎಲ್ಲಿ ತುಂಬಿಸೋದು ಈ ದನ ಇದನ್ನ ಮಾಡಕ್ ಬರಂಗಿಲ್ಲ. ಅಂದ್ರೆ ಈಗ ನಮ್ಮಲ್ಲಿ ಒಂದು ನಮ್ಮ ಆಡು ಭಾಷೆದೊಳಗೆ ಈಗ ಹೈಬ್ರಿಡ್ ಜಾತಿ ದನ ಹಾಕಿದ್ರು, ಇವು ಗೊತ್ತಿದ್ದಿದ್ದಿಲ್ಲ. ಆಗ ಇವರೆಲ್ಲ ವರ್ಕರ್ ಅದು ಆಗಿ ಅವ್ರಿಗೆ ತಿಳಿಸಿ ಹೇಳಿ ಅದೇನ್ ಕಟ್ಲಿಲ್ಲ ಮಾಡ್ಲಿ ಅಂದ್ರೆ ನಾವೆಲ್ಲ ಮಾಡ್ತೇವೆ ವ್ಯವಸ್ಥೆ ಅಂತ ಅವ್ರಿಗೆ ರೈತರ ಮನಿಗೂ ಹೋಗಿ ಇವ್ರು ಅದನ್ನ ನಮ್ಮ ಕಾರ್ಯದರ್ಶಿ ಹೋಗಿ ಅದನ್ನ ಅವ್ರಿಗೆ ತಿಳುವಳಿಕೆ ಹೇಳಿದ್ರಿ. ಹಾಲು ಬೇರೆದವ್ರಿಗೆ ಹಾಕೋದ್ರಿಂದ ನಿಮ್ಗೆ ರೇಟ್ ಕಡಿಮೆ ಬರ್ತೈತಿ. ಇಲ್ಲಿ ನಮ್ಮ ಈ ಸಂಘಕ್ಕೆ ಹಾಕಿರ ನಿಮ್ಗೆ ರೇಟ್ ಚಲೋ ಕೊಡ್ತೀವಿ, ನಿಮ್ಗೂ ಚಲೋ ಆಕತಿ, ನಮ್ಮ ಸಂಘಗಳಿಗೂ ಚಲೋ ಆಕತಿ ಅಂತ ಹೇಳಿ ತಿಳಿಸ್ಕೊಂಡು ಮನೆ ಹೋಗಿ ಹೇಳಿದ್ವಿ ಸರ್ ಅವ್ರಿಗೆ. ಅವರು ಎಲ್ಲ ರೈತರು ಒಪ್ಕೊಂಡ್ರು. ಮುಂದೆ ಈಗ ಬೇರೆ ಕಡೆ ಅಂದ್ರೆ ಏನ್ ಬೆಳೆಗಳು ತಗೊಂಡ್ರೆ ಏನ್ ಅವ್ರಿಗೆ ಲಾಭ ಆಗಿಲ್ಲ ಸರ್. ಏನ್ ಅವ್ರು ತಮ್ಮ ಲಾಭಕ್ಕಾಗಿ ತಗೊಂಡು ಹೋಗ್ತಾರ. ಹೆಚ್ಚು ಲಾಭ ಆದದ್ದು ಹೊಳೆ ನಾವು ಅವ್ರಿಗೆ ಕೊಡ್ತೀವಿ ರೈತರಿಗೆ. ಏನ್ ನಮ್ ಲೆವೆಲ್ ಲಾಭ ಇರ್ತೈತಿ ಅಡಿಟ್ ಆದ ನಂತರ ಅವ್ರಿಗೆ ಏನ್ ರೈತರ ಬೋನಸ್ ಹೋಗತ್ತೆ ಎಷ್ಟು ಲಾಭ ಆದ್ರೂ ಅವ್ರಿಗೆ ಆ ಪರ್ಸೆಂಟೇಜ್ ಹಂತ ಹೋಗಿಬಿಡುತ್ತೆ. ಪ್ರತಿ ವರ್ಷನೂ ಕೊಟ್ಕೊತ ಬಂದಿವಿ. ಅದು ಒಂದು ಅವ್ರಿಗೆ ವಿಶ್ವಾಸ ಐತಿ. ಈ ಮೂಲಕ ಸಾಕಷ್ಟು ಅವರಿಗೆ ಒಂದು ಪ್ರಯೋಜನಕಾರಿ ಕೆಲಸ ಮನೆ ಹೋಗಿನೂ ಹೇಳಿದ್ರು ಅವ್ರಿಗೆಲ್ಲ. ಗಿರಿಮಲ್ಲಪ್ಪ ಸರ್, ತಾವ್ ಹೇಳಿ, ರೈತ ನಮ್ಮ ದೇಶದ ಒಂದು ಬೆನ್ನೆಲುಬು. ಕೆಲಸ ಮಾಡುವಲ್ಲಿ ಯಾವತ್ತೂ ಕೂಡ ಹಿಂದಿಲ್ಲ. ಅವರಿಗೆ ಇವತ್ತು ಜಾನುವಾರುಗಳಿಗೆ ಮೇವನ್ನ ಹಾಕೋದು, ಮೈ ತೊಳೆಯೋದಾಗ್ಬೋದು, ಸಾಕಷ್ಟು ಕೆಲಸ ಮಾಡಬಲ್ಲ. ಬಟ್ ಸಮಸ್ಯೆ ಬಂದಿರೋದು ಏನಂತಂದ್ರೆ ಅದಕ್ಕೆ ಈಗ ಸರ್ ಏನು ಹೇಳ್ತಿರೋ ಹಾಗೆ ಒಂದು ಹೈಬ್ರಿಡ್ ತಳಿ, ಅದನ್ನ ಯಾವ ರೀತಿ ನಾವು ಒಂದು ಪೋಷಿಸಬೇಕು, ಮತ್ತೆ ಕೃತಕ ಗರ್ಭಧಾರಣೆ. ಈಗ ತಾವು ಅದರಲ್ಲಿ ವಿಶಿಷ್ಟವಾಗಿ ಒಂದು ಟ್ರೈನಿಂಗ್ ಕೂಡ ಆಗಿದೆ ಸರ್. ಯಾವ ರೀತಿ ಅವರಿಗೆ ಒಂದು ಸಹಾಯ ಆಗುವಾಗೆ ಅವರಿಗೆ ಒಂದು ಸಲಹೆ ಸೂಚನೆಗಳನ್ನು ತಾವು ನೀಡಿದ್ವಿ?
ಈ ಕೃತಕ ಗರ್ಭಧಾರಣೆ ಆಗ್ಬೋದು ಅಥವಾ ಒಂದು ಹೈಬ್ರಿಡ್ ಎಚ್ ತಳಿಯನ್ನು ಮೇಂಟೈನ್ ಮಾಡುವಂತ ಕೆಲಸ ಕಾರ್ಯಗಳಾಗ್ಬೋದು. ಮೊದಲು ಸರ್ ಎಲ್ಲ ನಮ್ಮ ಕೃತಕ ಗರ್ಭಧಾರಣೆ ಮೊದಲ ಇದ್ದಿದ್ದಿಲ್ಲ ಸರ್. ಅವಾಗ ಇಲ್ದಾಗ ಏನ್ ಮಾಡ್ತಿದ್ರಿ, ಎಲ್ಲ ರೈತರು ಬೇರೆ ಊರಿಗೆ ಹೋಗುದು, ಅಲ್ಲಿ ಅವ್ರನ್ನ ಕರೆಸೋದು ಮಾಡೋದು ಸ್ವಲ್ಪ ತ್ರಾಸ ಆಗ್ತದೆ. ನಾವು ಇಲ್ಲಿ ಕೃತಕ ತರಬೇತಿ ಮುಗಿಸ್ಕೊಂಡು ಬಂದ ನಂತರ ಈಗ ನಮ್ಮಲ್ಲಿ ರೈತರ ಹಾಲು ತೊಗೊಂಬರ್ರಿ, ಹಾಲು ತೊಗೊಂಬಂದಾಗ ಅವರು ನಾವು ಹಿಂಗೈತ್ರ ಅಂದ್ರೆ ನಾವು ಅದು ಡೈರಿ ಕೆಲಸ ಮುಗಿಸಿ ಅದು ಅವ್ರು ಹೇಳ್ಬಿಟ್ಟು ಅದು ಒಂದು ಅರ್ಧ ಗಂಟೆ ಒಳಗೆ ಹೋಗಿ ಅವ್ರದ್ದು ಕೃತಕ ಗರ್ಭಧಾರಣೆ ಮಾಡಿ ಬಂದು ಅದು ಅವರಿಗೆ ಸರಿ ಅನಿಸಿ ಮತ್ತೊಬ್ರಿಗೆ ಹೇಳಿ ಅವ್ರದ್ದು ಹಿಂಗ್ರಿ ಇಲ್ಲಿ ಡೇರದಾಗ ಚಲೋ ಕೆಲಸ ಮಾಡ್ತಾರ, ಚಲೋ ರೇಟ್ ಕೊಡಾಕತ್ಯಾರು ಅಂತ ಅವ್ರ ಮತ್ತೊಬ್ರು ಹೇಳತ್ತೆ, ಅವ್ರು ಬರೋದು ಹಿಂಗ ಅಂತ ಸ್ವಲ್ಪ ಒಂದು ವರ್ಷ 2 ವರ್ಷ ಹೋಗ್ಬಿಡ್ತಾರೆ. ಅವೆಲ್ಲ ಹೆಣ್ಕರ ಹುಟ್ಟಿ ಚಲೋ ಕರ ಹುಟ್ಟಂತ ಅವ್ರಿಗೆ ಸ್ವಲ್ಪ ಎಲ್ಲರಿಗೂ ಅದ ವಿಶ್ವಾಸ ಬೆಳ್ಕೊತ ಇದ ಟೈಪ್ ಹಂಗ ಮುಂದುವರ್ಕೋತ ಬಂತ್ರಿ. ಮುಂದುವರ್ಕೋತ ಬರುತ್ತೆ ಇಲ್ಲ ಮತ್ತೆ ಪ್ರಥಮ ಚಿಕಿತ್ಸೆ ಅಂತ ಸ್ವಲ್ಪ ಎಲ್ಲ ಸ್ವಲ್ಪ ಆರಾಮಿಲ್ಲ, ನಾವು ಅದನ್ನ ಪ್ರಥಮ ಚಿಕಿತ್ಸೆ ಮಾಡ್ತಿದ್ವಿ. ನಂತರ ಅದು ಸ್ವಲ್ಪ ಜಾಸ್ತಿ ಅದಕ್ಕೆ ದೊಡ್ಡ ಮೇಜರ್ ಇತ್ತಂದ್ರೆ ಅವಾಗ ನಮ್ಮ ಒಕ್ಕೂಟದಿಂದ ಡಾಕ್ಟರ್ಸ್ ಇರ್ತಿದ್ರಿ, ಅವರಿಗೆ ಮುಂಜಾನೆ ಫೋನ್ ಹಚ್ಚಿ ಅವ್ರು ಕರೆಸಿ ಅವ್ರ ಮನಿತನ ಹೋಗಿ ಆ ದನ ತೋರಿಸಿ ಅದು ಆರಾಮಾಗುತ್ತಾನ ಸ್ವಲ್ಪ ಅದು ಹೆಂಗೈತಿ ಎಲ್ಲ ಅವ್ರ ಜೋಡಿ ಅದನ್ನ ಕೇಳಿ ಅದಂತ ಅವ್ರಿಗೆ ನಾವು ಅದು ಗುಣ ಆಗುತ್ತಾನ ಅದನ್ನ ಬಿಡ್ತಿದ್ವಿ. ಆ ಟೈಪ್ ಮಾಡ್ಬೇಕಾದ್ರೆ ನಮ್ಮ ಸಂಘದ ಮೇಲೆ ಅವ್ರಿಗೊಂದು ವಿಶ್ವಾಸ ಬಂತ್ರಿ. ನಮ್ಮ ಕಮಿಟಿ ಅವ್ರು ಎಲ್ಲರೂ ಮತ್ತೆ ಈ ಮುಂಜಾನೆ ಹಾಲು ಹಾಕಕ್ಕೆ ಬರ್ತಿದ್ರಿ, ನಮ್ಮ ಅಧ್ಯಕ್ಷರು ಬರ್ಲಿ ಎಲ್ಲ ಇವರೆಲ್ಲ ಡೈರೆಕ್ಟರ್ ಎಲ್ಲರೂ ಬಂದ್ರು. ಅವ್ರು ಬಂದ ಹಾಲಕ್ಕೆ ಸುಮ್ಮ ಹೋಗಿಲ್ರಿ ಅವ್ರು ಅದು ಏನ ನಡೆದೈತಿ, ಏನಾಗೈತಿ, ಯಾರ ರೈತರ ಸಮಸ್ಯೆ ಐತಿ ಈಗಿನ ಬಡ್ಡಿಂದ ನಡೆದ 2000 ಹಿಡ್ಕೊಂಡು ಎಲ್ಲ ರೈತ ಎಲ್ಲರೂ ಹಿಂಗೆ ಯಾರ ಸಮಸ್ಯೆ ಇದ್ದಾರೆ ಅದನ್ನ ಅವ್ರಿಗೆ ತಿಳಿಸಿ ಹೇಳಿದ್ರಿ. ಹಿಂಗಾಗಿ ಎಲ್ಲರೂ ಮತ್ತೆ ಬೇರೆ ಕಡೆ ಖಾಸಗಿ ಡೈರಿ ಅವ್ರು ಏನ್ ಮಾಡ್ತಿದ್ರಿ, ಹಾಲು ಹಾಕ್ತಾರೆ ಒಂದು 6 ಬಿಲ್ ಮುಗಿಸೋದು ಮಾಡ್ತಾರೆ. ಇಲ್ಲಿ ಏನಾಗೈತ್ರಿ ಕರೆಕ್ಟ್ ಅವ್ರಿಗೆ ನಾವು ವಾರ ಹಾಲಿನ ಪೇಮೆಂಟ್ ಮಾಡೋದ್ರಿ. ಅವರಿಗೆ ದನಗಳಿಗೆ ಪಶುವಾರ ಬೇಕಾದಾಗ ಅವ್ರಿಗೆ ಪಶುವಾರ ಕೊರತೆ ಆಗಲ್ದಾಗ ಅವ್ರಿಗೆ ಪಶುವಾರ ಕೊಡುದ್ರಿ. ಮತ್ತ ಈಗ ಕರ್ತಕ ಹೇಳಿದ್ರಲ್ಲ ಅದ್ರಿ ಹಿಂಗಾಗಿ ಒಟ್ಟು ಪ್ರತಿಯೊಂದು ಅವ್ರಿಗೆ ಅದಕ್ಕೂ ಅವ್ರಿಗೆ ತೊಂದರೆ ಮಾಡಲ್ದಂಗ ರೈತರಿಗೆ ಏನು ತೊಂದರೆ ಆಗ್ಬಾರ್ದು. ನಮ್ಮ ಸಂಘದ ಏನ್ ಸವಲತ್ತು ಬರ್ತಾವ್ರಿ ಅವ್ನು ಪೂರ್ತಿ ಎಲ್ಲ ಅವ್ರ ಮನಿತನ ಮುಗಿಸೋದು, ಇದೊಂದು ನಮ್ಮ ಗುರಿ ಹಾಕೋದು. ಈಗ ಇನ್ಶೂರೆನ್ಸ್ ನಮ್ಮ ಒಕ್ಕೂಟದಿಂದ ಸಬ್ಸಿಡಿ ಆಗ್ರಿ, ಅದು ಇನ್ಶೂರೆನ್ಸ್ ಕಂಪ್ನಿಯಿಂದ ಸಬ್ಸಿಡಿಯಾಗಿ ಇನ್ಶೂರೆನ್ಸ್ ಮಾಡಿದ್ರೆ ಅವ್ರು ದನಕ್ಕೆ ಇನ್ಶೂರೆನ್ಸ್ ಮಾಡಿದ್ರೆ ದನಕ್ಕೆ ಏನಾದ್ರು ಅದ್ರ ದನದ ಕಿಮ್ಮತ್ತ ಬಂದ್ಬಿಡ್ತದೆ. ಈ ಟೈಪ್ ಅನ್ನಂತ ಎಲ್ಲರೂ ರೈತರು ಡೇರೆ ಚಲೋ ಐತಿ, ಡೇರೆಗೆ ಹಾಲು ಈ ಮೂಲಕವಾಗಿ ಎಲ್ಲಾ ಮೂಲಗಳಿಂದ ಅವರಿಗೊಂದು ಸಾಕಷ್ಟು ಒಂದು ಸಪೋರ್ಟ್ ಆಗಿ ತಾವು ಮುಂದಿದ್ದೀರಿ ಸರ್. ತುಂಬಾ ಸಂತೋಷ ಸರ್. ಹಾಗೆ ಮಾಜಿ ಅಧ್ಯಕ್ಷರೇ ಶಿವಲಿಂಗಪ್ಪ ಸರ್, ಸಾಕಷ್ಟು ಈಗ ಒಂದು ರೈತ ಬಾಂಧವರಿಗೆ ಹೈನುಗಾರಿಕೆ ಬಗ್ಗೆ ಸಾಕಷ್ಟು ಒಂದು ಸಪೋರ್ಟ್ ಅನ್ನು ಸಂಸ್ಥೆ ಮಾಡ್ತಿದ್ರು. ಚರ್ಚೆ ಮಾಡುವಾಗ ತಾವು ಹೇಳ್ತಿದ್ರಿ ಯಾವುದೋ ಒಂದು ಈ ಒಂದು ಬಡತನ ಅಥವಾ ಪಾತ್ರೆಯಲ್ಲಿ ಅವರು ಹಾಲು ಕ್ಯಾರಿ ಮಾಡೋದು ಬೇಡ, ಕೆಲವೊಂದ್ ಕಡೆ ಅದು ಹಾಲು ಹಾಳಾಗಬಾರ್ದು, ಅವ್ರೇನು ಪಾಪ ಗಡಿಬಿಡಿಯಲ್ಲಿ ಬೇರೆದ್ರಲ್ಲಿ ಕ್ಯಾನ್ ಅಲ್ಲಿ ಕ್ಯಾರಿ ಮಾಡಬಾರ್ದು ಅಂತ ಸಂಸ್ಥೆ ತಮ್ಮ ಲಾಭದಿಂದನೇ ಒಂದು ಸ್ಟೀಲ್ ಕ್ಯಾನ್ ಅನ್ನ ಅವರಿಗೆ ಮಾಡಿದ್ರು. ಜೊತೆಗೆ ನಾವೀಗ ನೋಡಿದ್ವಿ ಗೋಡನ್ ಕೂಡ ತುಂಬಿ ತುಳುಕ್ತಾ ಇದೆ, ಅದು ಏನು ಹಿಂಡಿಯಿಂದ ಪಶು ಆಹಾರದಿಂದ, ಅದು ಕೂಡ ಯಾವತ್ತೂ ಕಡಿಮೆ ಆಗಬಾರ್ದು. ಯಾಕಂದ್ರೆ ನಮ್ಮ ಭಾರತೀಯ ಸಂಪ್ರದಾಯ ಪ್ರಕಾರ ವಿಶಿಷ್ಟವಾಗಿ ತನಗೆ ರೈತನಿಗೆ ಒಂದು ಕಡಿಮೆ ಆದ್ರೂ ಪರವಾಗಿಲ್ಲ, ತಾನು ಸಾಕುವಂತ ಪ್ರಾಣಿಗಳಿಗೆ ಅವರು ನೀಡ್ತಾರೆ. ಈಗ ಬಂದಂತ ಒಂದು ಆದಾಯದಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಅವರು ಪಶು ಆಹಾರಕ್ಕೆ, ಉಳಿದಿದ್ದು ತಾವು ಒಂದು ಮನೆ ಖರ್ಚಿಗೆ ಅಂತ. ಅದ್ರ ಜೊತೆಗೆ ಸಂಸ್ಥೆನೂ ಕೂಡ ಅದೇ ರೀತಿ ನಿಭಾಯಿಸ್ತಾರೆ. ಆಮೇಲೆ ಅಸಿಸ್ಟೆಂಟ್ಸ್ ಆಫ್ ಡಾಕ್ಟರ್ಸ್ ಕೂಡ ಈಗ CEO ಅವರು ಹೇಳಿದ್ರು, ಯಾಕಂದ್ರೆ ಜವಾಬ್ದಾರಿಯಿಂದ ಯಾವೊಬ್ಬ ಮನುಷ್ಯನು ಕೂಡ ನುಣುಚ್ಕೊಂತ ಇಲ್ಲ, ಎಲ್ಲರೂ ಕೂಡ ಸಕ್ರಿಯವಾಗಿ ಸಮಾನ ಮನಸ್ಕರೊಡಗೂಡಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀರಿ. ಈ ಅನುಭವನ ತಾವು ಎಲ್ಲಿಂದ ಪಡ್ಕೊಂಡ್ರಿ? ಈಗ ಹೊರಗೆ ಆ ಕಡೆ ನೋಡ್ತಿದ್ವಿ ಸರ್, ನಾವು ನೋಡ್ತಿದ್ದೀವಿ ಸ್ವಲ್ಪ ಹೊರಗೆ ಅದು ತಿರುಗಾಡೋದು ಮಾಡೋದು ಮಾಡ್ತಿದ್ರಲ್ಲ, ಎಲ್ಲೋ ಈಗ ಮೀಟಿಂಗ್ ಅದ ಇದು ಹೋಗ್ತಿದ್ರಲ್ಲ, ಅಲ್ಲಿ ಮೀಟಿಂಗ್ ದಾಗಿದ್ದಾಗ ಯಾವ್ಯಾವ ಸಂಘದ ಏನ್ ಪ್ರಾಬ್ಲಮ್ ಐತಿ ಅನ್ನೋದು ಅವ್ರು ಏನ್ ಹೇಳ್ತಿದ್ರಲ್ರಿ ಅದನ್ನ ನಾವು ಗಮನಕ್ಕೆ ತಗೊಂಡ್ರಿ. ಅಲ್ಲಿ ಹಿಂಗ ತೊಂದರೆ ಐತಿ ಅವ್ರದಂದ್ರ ಅದನ್ನ ಅಂತದ್ ನಮ್ಮಲ್ಲಿ ಆಗ್ಬಾರ್ದು ಅನ್ನೋ ಉದ್ದೇಶಲೇ ರೀ ನಾವು ಈಗ ಪ್ಲಾಸ್ಟಿಕ್ ಕ್ಯಾನ್ ಬಂದ್ ಮಾಡ್ಬೇಕಂತ ಒಂದು ಒಕ್ಕೂಟದವ್ರು ಒಂದು ರೂಲ್ಸ್ ಮಾಡಿ ಗೌರ್ಮೆಂಟ್ ಮಾಡಿದಾಗ ರೈತರಿಗೆ ನಾವು ಪ್ಲಾಸ್ಟಿಕ್ ಕ್ಯಾನ್ ಬಂದ್ ಮಾಡ್ರಿ, ಸ್ಟೀಲ್ ಕ್ಯಾನ್ ತಗೊಂಬಂದ್ರೆ ಒಬ್ಬರಿಗೆ ಆಗ್ತಿರಂಗಿಲ್ಲ. ಅದನ್ನ ಒಂದು ತಿಳ್ಕೊಂಡು ನಾವು ಕಮಿಟಿ ಒಂದು ಮೀಟಿಂಗ್ ಮಾಡಿ ರೈತರಿಗೆ ನಮ್ಮ ಸಂಘದಿಂದನ ಸ್ಟೀಲ್ ಕ್ಯಾನ್ಗಳು ಕೊಟ್ಟು ಬಿಡೋಣ ಅದೊಂದು ವಿಚಾರ ಮಾಡಿ ಮೀಟಿಂಗ್ ಮಾಡಿದ್ವಿ. ಎಲ್ಲ ನಮ್ಮಲ್ಲಿ ಅಧ್ಯಕ್ಷರು, ಡೈರೆಕ್ಟರು, ನಮ್ಮ ಸಿಬ್ಬಂದಿ ಎಲ್ಲ ಕೂಡ ಮೀಟಿಂಗ್ ಮಾಡಿದ್ರು. ಎಲ್ಲ ಓಕೆ ಕ್ಯಾನ್ ನಾವು ಅಟೂರ್ಗೂ ಕ್ಯಾನ್ ತಂದ ಯಾವ್ಯಾವ್ರಿಗೆ ಯಾವ ಟೈಪ್ ಕೊಡ್ಬೇಕಲ್ಲ, ಹಾಲು ಎಷ್ಟು ಅದಾವ ಅದ್ರ ಆ ಲೆಕ್ಕದ ಮೇಲೆ ಎಲ್ಲ ಪ್ರತಿಯೊಬ್ಬರಿಗೂ ಕ್ಯಾನ್ ಕೊಟ್ಟಿವಿ. ಕ್ಯಾನ್ ಕೊಟ್ಟ
ಅವ್ರಿಗೇನು ತೊಂದರೆ ಇಲ್ಲ ಅದ. ಅದರಿಂದ ನಮ್ಗೆ ಅಕಸ್ಮಾತ್ ಅದಕ್ಕಿಂತ ಹೆಚ್ಚಾದ್ರೆ ಅವ್ರು ಹೆಚ್ಚು ತಗೊಂಬಂದ್ರ ಅವ್ರು ಅದನ್ನು ಕೊಟ್ಟು ಕ್ಯಾನ್ ಕೊಟ್ಟಿವ್ರಿ. ಮುಂದೆ ಈಗ ಪಶು ಆಹಾರ ನಮ್ಗೆ 2,200-300 ಚೀಲ ಬ್ಯಾಗ್ ಕಪ್ಪಿಸ್ತೈತ್ರಿ. ಅವ್ರಿಗೆ ಯಾವಾಗೂ ಇನ್ನ 10 ಚೀಲ ನಮ್ಮಲ್ಲಿ ಸ್ಟಾಕ್ ಇರ್ತಾರೆ. ನಮ್ಮಲ್ಲಿ ಸೆಕ್ರೆಟರಿ ಅದು ನೋಡ್ಕೋತಿರ್ತಾರ, ಅದನ್ನ ಅವ್ರಿಗೆ ಕಡಿಮೆ ಹಾಕೋತಿವ್ಲು. ಆದ್ರೂ ಒಬ್ಬೊಬ್ರು ಯಾರಿಗೆ ಎಷ್ಟು ಹಾಲು ಹಾಕ್ತಾರೋ ಎಷ್ಟು ಹಿಂಗೆ ಒಯ್ತಾರೋ ಅನ್ನೋದೊಂದು ಅಂದಾಜ್ ಇರ್ತೈತಿ ಅವ್ರು. ಅದ್ರ ಮೇಲೆ ಕಡಿಮೆ ಹಾಕಿದ್ರೆ ಅಂದ್ರೆ ಸರಿ ಆಗಂಗಿಲ್ಲ, ನಿಮ್ಗೆ ಇನ್ನಷ್ಟು ಹಾಕ್ರಿ ಅಂತ ಅವ್ರು ತಿಳಿಸಿ ಹೇಳಿದ್ರೆ ಅವರು ಅದಕ್ಕೆ ಸ್ಪಂದಿಸ್ಯಾರ ರೈತರು. ಈಗ ಅದೇನು ತೊಂದರೆ ಆಗ್ಲಾರ್ದಂಗೆ ನೋಡ್ಕೋತದಾರ ಅವ್ರ. ಈ ಮೂಲಕವಾಗಿ ಪ್ರತಿಯೊಂದು ಕೆಲಸಕ್ಕೂ ಅವರು ಮಾಡ್ಕೊಂಡು ಬಂದಾಗ ಅವ್ರ ತುಂಬಾ ಸಂತೋಷ ಸರ್. ಅದೇ ರೀತಿಯಾಗಿ ಒಂದು ಹಾಲಿನ ಈ ಶೀತಲೀಕರಣ ಘಟಕ ಅದನ್ನು ಕೂಡ ಒಂದು ದೊಡ್ಡ ಟ್ಯಾಂಕ್ ಅನ್ನ ಸ್ಥಾಪನೆ ಆಗಿದೆ ಸರ್. ಹೌದು ಸರ್. ಅದೆಲ್ಲ ಒಂದು ಸ್ಥಾಪನೆ ಆಗ್ಲಿಕ್ಕೆ ಯಾವ ರೀತಿ ಸಂಸ್ಥೆಗಳಿಂದ ಒಂದು ಸಹಾಯ ಸಹಕಾರ ಸರ್ ಬಂತು? ಅದು ಸರ್ ಏನಾಯ್ತಂದ್ರೆ ನಮ್ಮ ಹಾಲ ಹಿಂಗ ಹಾಸಿಗೆ ಟೆಂಪೋ ಡೇರಿಗೆ ಹೋಗಿತ್ರಿ ಹಾಲು. ನಮ್ಮಲ್ಲಿಂದ ಹಿಂಗ ಗಾಡಿಗಳದಾಗ ಹೋಗಿತ್ತು, ತಗೊಂಡು ಹೋಗುವಾಗ ನಮ್ಮದು ಹಾಲಲ್ಲಿ ಇಲ್ಲಿಂದ ಅವ್ರು ಸರಕು ಸಾಗಾಣಿಕೆ ಮಾಡುವಾಗ ಸ್ವಲ್ಪ ವ್ಯತ್ಯಾಸ ಆಕಿತ್ತು, ನಡಬಾರ್ಕ ಸರಿಯಾಗಿ ಹೋಗಿದ್ದಿಲ್ಲ. ಅಲ್ಲಿ ಹೋಗಿ ನಮ್ಮ ಹಾಲು ಸರಿ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತಿದ್ರು ಅವ್ರು. ಏನೋ ಕೊಂಕಣವ ಹೇಳ್ತಿದ್ರು ಅಲ್ಲಿಂದ. ಹಂಗಾಗಿ ನಾವು ಯಾವಾಗ ಆಗಾಗ ಹೋಗುವ 15 ದಿನ ತಿಂಗಳಿಗೆ ಒಮ್ಮೆ ಅಲ್ಲಿ ಹೋಗುದು, ವಿಸಿಟ್ ಮಾಡುದು, ನಮ್ಮ ಹಾಲು ಸರಿ ಐತಿಲ್ಲ ನೋಡುದು, ಹಿಂಗ್ ಮಾಡ್ತಿರ್ತೀವಿ. ಆ ಮಾಡೋ ಟೈಮ್ದಾಗ ಅಲ್ಲಿ ಹಾಗೆ ಇದ್ದಂತ ಒಬ್ಬ MD ಇದ್ರು. ಅವ್ರಿಗೆ ಸರ್ ನಮ್ಮಲ್ಲಿನ BMC ಮಾಡಿ ನಾವೊಂದು ಚೀಲ್ಡ್ ಮಾಡಿ ಕಳಿಸಿದ್ರೆ ಸರಿ ಆಕೈತೆ ಅಂತ ನಮ್ಗೆ ಅನ್ಸಕೈತೆ ಅಂತ ಹೇಳಿದ್ರು. ಅದಕ್ಕೂ ಅವ್ರು ಒಪ್ಕೊಂಡ್ರು. ಅವ್ರು ಒಪ್ಕೊಂಡಿಸಿಂದ ನಿಮ್ಮಲ್ಲಿ ಮಾಡ್ರಿ, ಹಂಗಾದ್ರೆ ಚಲೋ ಆಕತಿ ಮಾಡ್ರಿ ಅಂತಂದ್ರು. ಒಂದು 3,000 ಲೀಟರ್ ಪಾಯಿಂಟ್ ಇಟ್ಟಿದ್ರು ಫಸ್ಟ್. ಇದೆಲ್ಲ ಕಟ್ಟಡ ಇದಾಗಣ ನಿಮ್ಮಲ್ಲಿ ಎಲ್ಲ ವ್ಯವಸ್ಥಿತ ಸರಿ ಐತಿ, ನೀವು ಕ್ವಾಲಿಟಿ ಮೇಂಟೈನ್ ಮಾಡಿದ್ರಿ, 5,000 ತಗೋರಿ ಅಂತ ಹೇಳ್ರು ಅವ್ರು. ಆದ್ರೂ ಅದನ್ನು ನಾವು 5,000 ಒಪ್ಪಿದ್ರಿ. ಅದನ್ನ ಈಗ 5,000 ತಗೊಂಡು ಮಾಡಾಕತ್ತೀವಿ. ನಮ್ಮ ಹಾಲು ಏನು ತೊಂದ್ರೆ ಇಲ್ಲ, ಕ್ಲಸ್ಟರ್ ಪಾಯಿಂಟ್ ಇದವ್ರಿಗೂ ಏನು ತೊಂದ್ರೆ ಇಲ್ಲ ನಮ್ಮಲ್ಲಿ. ನಮ್ಮ ಲೋಕಲ್ ಹಾಲ್ ಅಲ್ಲದ ಕ್ಲಸ್ಟರ್ ಪಾಯಿಂಟ್ ಏನ್ ಬರ್ತಾರೆ ಬೇರೆ ಸೈತಾಪುರ ಕೆಸರಕ್ಕೋ ಬರ್ತಾರಲ್ಲ, ಅವ್ರಿಗೂ ಏನ್ ತೊಂದರೆ ಆಗ್ಲಾರ್ದಂಗ ನೋಡ್ಕೊಂಡಾರ ನಮ್ಮಲ್ಲಿ. ಒಂದು ಈಗ ನಮ್ಮಲ್ಲಿ ಒಂದು ಏನ್ ಉದ್ದೇಶ ಅಂದ್ರೆ ಈಗ ಹಾಲು ಹಾಕೋ ಸದಸ್ಯ ಬೇರೆ, ನಮ್ಮ ಅಧ್ಯಕ್ಷ ನಮ್ಮ ಡೈರೆಕ್ಟರ್ ಅದೀವು, ಯಾವ ಹಾಲು ತಂದು ಹಾಕ್ಬೇಕನೋ ಹಂಗ ಹಾಕ್ಬೇಕನೋ ಅಂತದ್ ಇಲ್ಲ ನಮ್ಮಲ್ಲಿ. ಅವ್ರಷ್ಟ ನಾವು ಒಬ್ಬ ಸಾಮಾನ್ಯ ರೈತನಷ್ಟ ನಾವು ಡೈರೆಕ್ಟರ್. ಅಂದ್ರೆ ನಮ್ಮ ಹಾಲಲ್ಲಿ ಅವ್ರಿಗೆ ಇಟ್ರೆ ಅದನ್ನ ನಮ್ ಕರೆಕ್ಟ್ ಫ್ಯಾಟ್ ವೇಷನ್ ನೋಡಿ ಅದಕ್ಕೆ ಎಷ್ಟು ಬರುತ್ತೆ ಅಷ್ಟ ಕೊಡುವಂತ ಪದ್ಧತಿ ಇಟ್ಟಿವಿ ನಮ್ಮಲ್ಲಿ. ನಾನು ನಾವು ಡೈರೆಕ್ಟರ್ ಅದನಿ, ಅಧ್ಯಕ್ಷ ಅದನಿ, ನಾವು ಡೈರೆಕ್ಟರ್ ಅದನಿ, ನಾನು ಹಾಲು ಸುಮಾರು ಹಾಲು ಕಳಪೆ ಹಾಲು ಅಂತೇಳಿ ಅನ್ನುವಂಥದ್ದು ಉದ್ದೇಶ ನಮಗೆ ಇಲ್ಲ. ಅದನ್ನ ನಾವು ಇಟ್ಕೊಂಡಿಲ್ಲ. ಈಗ ನಾವು ಒಂದು ಸಂಘದಾಗ ಡೈರೆಕ್ಟರ್ ಅಧ್ಯಕ್ಷ ಅದೀವಿ ಅಂತ ಹೇಳಿ, ಆದ್ರೆ ನಾವು ಎಷ್ಟು ಮಟ್ಟಿಗೆ ಮೀಟಿಂಗ್ ಮಟ್ಟಿಗೆ ಏನಾದ್ರು ಧರಣಿ ಮಾಡುವ ಮಟ್ಟಿಗೆ ಅಷ್ಟೇ ನಾವು ಸಂಬಂಧ. ಸುಮಾರು ಹಾಲು ಮಾಡಾಕ ಇದು ರೈತರು ಅಷ್ಟೇ, ನಮ್ಮ ಡೈರೆಕ್ಟರ್ ಅಷ್ಟೇ. ಅದನ್ನೊಂದು ನಾವು ಇಟ್ಕೊಂಡು ನಡ್ಸ್ಕೊಂಡ್ ಬಂದಿವಿ. ಅದರಿಂದ ನಮ್ಗೆ ಏನು ತೊಂದರೆ ಇಲ್ಲ. ಅವ್ರಿಗೆ ಏನು ಕೊಡ್ತಾರೋ ಅಷ್ಟ ನಾವು ತಗೊಂಡಿರ್ತೀವಿ, ನಾವೇನ್ ತಗೊಂಡಿರ್ತೀವಿ ಅಷ್ಟ ಅವ್ರಿಗೆ ಕೊಟ್ಟಿರ್ತೀವಿ, ಬೇರೆ ಏನ್ ಮಾಡಿಲ್ಲ ನಾವು. ಈ ಮೂಲಕವಾಗಿ ಒಂದು ಸಂಸ್ಥೆ ಸುಸಜ್ಜಿತವಾಗಿ ನಡೆದೈತಿ. ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಸರ್ ಗಿರಿಮಲ್ಲಪ್ಪ ಸರ್, ತಾವು ಹೇಳಿ ಸರ್, ಈಗ ಅಲ್ಲಿ ಒಂದು ಶೀತಲೀಕರಣ ಏನೋ ಒಂದು ಟ್ಯಾಂಕ್ ಇದೆ. ಈಗ ರೈತರು ತಂದಂತ ಹಾಲು ಅದು ಎಷ್ಟು ಡಿಗ್ರಿವರೆಗೆ ಅದು ಕೋಲ್ಡ್ ಆಗಬೇಕು ಸರ್? ಆಮೇಲೆ ಸಂಸ್ಥೆ ಒಂದು ಎಷ್ಟು ಗಂಟೆ ಒಂದು ಕಾರ್ಯನಿರ್ವಹಿಸ್ತದೆ? ಯಾಕಂದ್ರೆ ಸುತ್ತಮುತ್ತಲ ಕೆಲವು ಸ್ವಲ್ಪ ದೂರದಿಂದನೂ ಕೂಡ ಹಾಲನ್ನು ಅವರು ತಗೊಂಡ್ಬರ್ಬೇಕು. ರೈತರು ತಂದಂತ ಹಾಲು ಅದೇ ಒಂದು ಸರಿಯಾದ ಟೈಮಲ್ಲಿ ಟ್ಯಾಂಕರಿಗೆ ಕೂಡ ಶಿಫ್ಟ್ ಆಗಬೇಕು. ಅದು ಎಷ್ಟು ಕೂಲಿಂಗ್ ಆಗಬೇಕು ಸರ್? ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ನಮ್ಮ ಸಂಘ ಮುಂಜಾನೆ 7 ಗಂಟೆಗೆ ನಮ್ಮ ಸಂಘ ಕಾರ್ಯನಿರ್ವಹಣೆ ಸ್ಟಾರ್ಟ್ ಮಾಡಬೇಕು. ನಮ್ಮ ರೈತರ ಹಾಲ 7 ಗಂಟೆಗೆ ಬರಾಕತ್ತಾರೆ. ರೈತರಿಂದ 7 ಗಂಟೆಗೆ ಹಾಲ ಅವರು ಪ್ಯಾಟು ಅವರು ಡಿಗ್ರಿ ಚೆಕ್ ಮಾಡಿ ಹಾಲ ತಗೋತಾರೆ. ನಮ್ಮ ಇವು ಕ್ಯಾನ್ ಮುಖಾಂತರ ಸೈದಾಪುರದಾಗ 4 ಡೈರಿ ಬರ್ತಾರೆ, ಕೆಸರೊಪ್ಪದಾಗ 2 ಡೈರಿ ಬರ್ತಾರೆ. ಇವು 9 ಗಂಟೆಗೆ ಬರ್ತಾರೆ. 9 ಗಂಟೆಗೆ ಬರ್ತಾರೆ. 9 ಗಂಟೆಗೆ ನಾವು 9 ಗಂಟೆ 15 ಮಿನಿಟಿಗೆ ನಮ್ದು ಹಾಲ ಕಲೆಕ್ಷನ್ ಮಾಡೋದು ಮುಂಜಾನೆ ಮುಕ್ತಾಯ ಮಾಡ್ತೀವಿ, ಕ್ಲೋಸ್ ಆಗುತ್ತೆ. ಸಾಯಂಕಾಲ 6:30ಕ್ಕೆ ನಾವು ಸ್ಟಾರ್ಟ್ ಮಾಡ್ತಾರೆ. ಮತ್ತು ಅವ್ರು ರೂಟ್ ಗಾಡಿ 8 ಗಂಟೆಗೆ ಬರ್ತಾರೆ. 8:30ಕ್ಕೆ ನಮ್ದು ಸಾಯಂಕಾಲ ಕ್ಲೋಸ್ ಮಾಡ್ತೀವಿ. ಅದು ಎಲ್ಲ ಶೀತಲೀಕರಣ ಘಟಕಕ್ಕೆ ಸಂಗ್ರಹ ನಂತರ ಅದ್ರ ರಾತ್ರಿ ಅದು 10 ಗಂಟೆಗೆ ಅದು 3.5 ಟೆಂಪರೇಚರ್ ಬರ್ತದೆ. 3.5 ಅವಾಗ ಕ್ಲೋಸ್ ಮಾಡ್ತೀವಿ, ಬಂದ್ ಮಾಡ್ತೀವಿ. ಯಾಕಂದ್ರೆ ಈಗ ನಾರ್ಮಲ್ ಸುಮಾರು ಒಂದು 22 ಸರ್ 27 ಇರ್ತೈತಿ. 27 ಅಂದ್ರೆ ಆಗ್ಲೇ ಒಂದು ಕರೆದಂತ ಹಾಲು 27 ಮೇಲೆ ಇರುತ್ತೆ.
27 ಡಿಗ್ರಿ ಅಷ್ಟು temperature? ಬೇಸಿಗೆ ಟೈಮ್ 30 ಡಿಗ್ರಿ ಬರ್ತದೆ ಸರ್. ಹಾ, ಹಾ, ಹಾ. ಹಾಲು ಅವ್ರು ಕರೆದಂತ ಹಾಲು ಹಾ. ಸಾಯಂಕಾಲ 30 ಡಿಗ್ರಿ ಬರ್ತದೆ. ಹಾ, ಹಾ, ಹಾ. ನಾವು ಅದ ತಕ್ಷಣ ಅದನ್ನ ನಾವು ಕೂಲ್ ಮಾಡೋದ್ರಿಂದ ರೀ ಹಾ. ಫ್ಯಾಕ್ಟರಿಗಳ ಸಂಖ್ಯೆ ಕಮ್ಮಿ ಇರ್ತದೆ. ಹಾ, ಹಾ. ಹೀಗಾಗಿ ಹಾಲಿನ ಗುಣಮಟ್ಟ ಹಾ. ಗುಣಮಟ್ಟ ಕಾಯ್ದುಕೊಳ್ಳುವಲ್ಲಿ ಒಳ್ಳೆ ಮತ್ತೆ ಅಂತ ಮೊದಲು ಏನಿತ್ತು ನಮ್ಮಲ್ಲಿ ಹಾ. ಎಲ್ಲರೂ ಪ್ಲಾಸ್ಟಿಕ್ ಎಣ್ಣೆ ಹಾಲು ತಂದಿದ್ರು. ಹ್ಮ್. ಪ್ಲಾಸ್ಟಿಕ್ ಎಣ್ಣೆ ಹಾಲು ತಂದ್ರೆ ಅವು ಹಾಲ ವಾಸನೆ ಬರ್ತದೆ. ಹಾ. ಆ ಕಾರಣದಿಂದ ನಮ್ಮ ಕಮಿಟಿ ಅವ್ರು ಎಲ್ಲರೂ ಅವಾಗ ಹ್ಮ್. ಇದಕ್ಕಂದು ಏನಾದ್ರು ಒಂದು ಪರಿಹಾರ ಮಾಡ್ಬೇಕಂತ ನಮ್ಮ ಸಂಘದಿಂದನ ಹ್ಮ್. ನಮ್ಮ ಸಂಘದ ಲಾಭಾಂಶದಾಗನ ಎಲ್ಲರೂ ಒಂದು ಸ್ಟೀಲ್ ಕ್ಯಾನ್ ಅವರು ಹಾಲಿನ ತಗೊಂಡು ಹ್ಮ್. ಅವರು ಎಮ್ಮೆ ಹಾಲಿದ್ದವರಿಗೆ 5 ಲೀಟರ್ ಹಾಕೋರಿಗೆ 5 ಲೀಟರ್ 10 ಲೀಟರ್ 15 ಲೀಟರ್ ಈಗ ಅವರ ಹಾಲಿನ ತಕ್ಕಂಡು ಹ್ಮ್. ಅವ್ರಿಗೆ ಕ್ಯಾನ್ ಕೊಟ್ಟು ಹ್ಮ್. ಅವಾಗಿಂದ ಸ್ಟೀಲ್ ಕ್ಯಾನ್ 2017ನೇ ಇಸ್ವಿಯಿಂದ ಹ್ಮ್. ಹ್ಮ್. 2017 ಇಸ್ವಿಯಿಂದ ಪ್ಲಾಸ್ಟಿಕ್ ಬಂದ್ ಮಾಡಿದ್ರು. ಹಾ. ಅಲ್ಲಿಂದ ಸ್ಟೀಲ್ ಕ್ಯಾನ್ ಹಾಲು ತರ್ಸಕ್ಕಾಗ್ತಾರೆ ಎಲ್ಲ ರೈತರು. ಅವಾಗ ಅದು ಸ್ಟೀಲ್ ಕ್ಯಾನ್ ಗುಣಮಟ್ಟ ಹ್ಮ್. ಹೆಚ್ಚು ಬರ್ತದೆ. ಹೆಚ್ಚು ಬರ್ತದೆ. ಗುಣಮಟ್ಟ ಒಳ್ಳೆ ಗುಣಮಟ್ಟ ಬರ್ತದ್ರಿ. ಮತ್ತು ದೌಡ್ ತಂಪು ಮಾಡೋದ್ರಿಂದ ರೀ ಹಾ. ಅದು ಗುಣಮಟ್ಟ ಜಾಸ್ತಿ ಆಗತ್ತೆ ಫ್ಯಾಕ್ಟ್ರಿ ಒಳಗೆ. ಈತ ಮತ್ತು ಬೆಳಗ್ಗೆ ಏನೈತಾರೆ ಅದು ಸಾಯಂಕಾಲ 10 ಗಂಟೆಗೆ ಅದು ಬರುತ್ತೆ. ಮುಂಜಾನೆ ಅದು ಮತ್ತು 6 ಡಿಗ್ರಿ 6 ಟೆಂಪ್ರೇಚರ್ ಬಂದಿರ್ತದೆ ರೀ. 6:30 ಬಂದಿರ್ತದೆ. ಅದನ್ನ ಮತ್ತೆ ಮುಂಜಾನೆ 7 ಗಂಟೆಗೆ ಕಲೆಕ್ಷನ್ ಮಾಡಕೈತಿ ಅಂದ್ರೆ ರೀ ಮತ್ತೆ 7:30 ಸ್ಟಾರ್ಟ್ ಮಾಡ್ತಾರೆ. 7 ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಹಂಗೆ ಅದು ಕೋಲ್ಡ್ ಆಗ್ತಿರ್ತೈತಿ. ಹಂಗೆ ಹಾಲು ತಗೋತಿರ್ತೀರಿ. ಲಾಸ್ಟ್ ಅದು 11 ಗಂಟೆಗೆ ರೀ ಮತ್ತು 3 ಡಿಗ್ರಿ 3.5 ಡಿಗ್ರಿ ಬರ್ತದೆ. ಅವಾಗ ಮತ್ತೆ ಬಂದ್ ಮಾಡ್ತಾರೆ. ಮಧ್ಯಾಹ್ನ ಟ್ಯಾಂಕರ್ ಒಂದಿನ 12 ಗಂಟೆಗೆ ಬರುತ್ತೆ ರೀ, ಒಂದಿನ 1 ಗಂಟೆಗೆ ಬರುತ್ತೆ. ಅಂದ್ರೆ 6 ತಾಸು ಬೇರೆ ವಿಷಯದಿಂದ ಟ್ಯಾಂಕರ್ ಬರುತ್ತೆ. ಅದು 3.5 ಡಿಗ್ರಿ ಇರ್ತದೆ ರೀ. ಅಷ್ಟು ತಂಪು ಡಿಗ್ರಿ ಸೆಲ್ಸಿಯಸ್ನಾಗ ರೀ ನಾವು ಅದನ್ನ ಟ್ಯಾಂಕರ್ ಲೋಡ್ ಮಾಡಿ ಕಳಿಸ್ತೀವಿ. ಅವರು ಮುಂದೆ ಅವರು ಬಿಜಾಪುರ ಹಿಂಗೆ ಇಲ್ಲಿ ಹಾಸಿಗೆ ಡೆಂಪು ಡೇರಿನೋ ಅವರು ಎಲ್ಲಿ ಹಾಲಿನ ಅವಶ್ಯಕತೆ ಇರ್ತೈತೆ ರೀ ಅಲ್ಲಿ ಅವರು ಹಾಲು ಅಲ್ಲಿ ಅದನ್ನ ಕಳಿಸ್ತಾರೆ ಸರ್. ಈ ಮೂಲಕ ಸಂಸ್ಥೆಯ ಒಂದು ಕಾರ್ಯಚಟುವಟಿಕೆ ನಡೀತಾ ಇದೆ ಸರ್. ತುಂಬಾ ಸಂತೋಷ ಸರ್. ದಿನಾಲು ರೀ ರೈತರ ಹಾಲು ಟೆಸ್ಟ್ ಮಾಡಿದ್ರೆ ಯಾರು ಹಾಲು ತಗೊಂಡಿಲ್ಲ. ಪ್ರತಿದಿನ ಕೂಡ ಪ್ರತಿದಿನ ಟೆಸ್ಟ್ ಮಾಡಿ ಸಾಯಂಕಾಲ ರೀ ಅವ್ರದ ಡಿಗ್ರಿ ಹಾಲಿನ ಡಿಗ್ರಿ ರೀ ಹಾಲಿನ ಪ್ಯಾಕ್ ರೀ ಹಾಲು ಅಕಸ್ಮಾತ್ ಇನ್ನೂ ಹಾಲಿನ ಸಮಸ್ಯೆ ಬಂತಂದ್ರೆ ರೀ ಅದು ಅಲರ್ಟೇಷನ್ ಏನಾರು ಇದ್ರೂ ಅದನ್ನು ಚೆಕ್ ಮಾಡುವಂಥದ್ದು ಸೌಕರ್ಯ ಐತ್ರಿ. ಐತ್ರಿ ಗ್ಲುಕೋಸ್ ಒಂದು ಐತ್ರಿ. ಅವ್ರ ಅಲರ್ಟೇಷನ್ ಏನೋ ಸ್ವಲ್ಪ ಸಮಸ್ಯೆ ಬಂತಂದ್ರೆ ಅದಕ್ಕೆ ಹಾಕ್ತಾರೆ. ಅದ್ರಲ್ಲಿ ಏನು ಮಿಕ್ಸ್ ಐತೆ ಅನ್ನೋದು ಅದು ಹೇಳ್ತೈತೆ ಮಿಷನ್. ಆ ಟೈಪ್ ಒಟ್ಟು ನಾವು ಗುಣಮಟ್ಟಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೀವಿ ರೀ. ಈ ಪ್ರಕಾರವಾಗಿ ಸಂಸ್ಥೆ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ. ತುಂಬಾ ಸಂತೋಷ ಸರ್. ಹಾಗೆ ಅಧ್ಯಕ್ಷರೇ ಗಿರಿಮಲ್ಲಪ್ಪ ಸರ್, ತಾವೀಗ ಸಂಸ್ಥೆಯ ಅಧ್ಯಕ್ಷರ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದೀರಿ. ಸಂಸ್ಥೆ ಸಾಕಷ್ಟು ಈಗ ಪ್ರಗತಿ ಪಥದಲ್ಲಿ ನಡೀತಿದೆ. ಸಾಕಷ್ಟು ಈಗ ಒಂದು ಟ್ರೈನಿಂಗ್ಗಳು ವಿಶೇಷ ತರಬೇತಿಗಳು ಕೂಡ ಬರ್ತವೆ. ಅಲ್ಲಿಯೂ ಕೂಡ ತಾವು ಹೋಗಿರ್ತೀರಿ. ಅಂತ ಒಂದು ಅನುಭವವನ್ನ ತಮ್ಮ ಊರಿನ ಯುವಕರಿಗಾಗ್ಲಿ ಹಿರಿಯರಿಗಾಗ್ಲಿ ಯಾವ ರೀತಿ ತಾವು ಹೇಳ್ತೀರಿ? ಯಾಕಂದ್ರೆ ಇನ್ನೂ ಹೆಚ್ಚು ಹಸುಗಳನ್ನ ಸಾಕ್ಬೇಕು. ಆಮೇಲೆ ಯಾಕಂದ್ರೆ ಈಗ ಉದ್ಯೋಗದೇ ಸಾಕಷ್ಟು ಸಮಸ್ಯೆ ಇದೆ. ಬಟ್ ಅಂತ ಒಂದರಲ್ಲಿ ಸಂಸ್ಥೆ ಇಷ್ಟೊಂದು ಎಲ್ಲ ಅವಕಾಶಗಳನ್ನು ನೀಡ್ತಿದೆ ಅಂದ್ರೆ ಅದರ ಸದುಪಯೋಗ ಪಡ್ಕೋಬೇಕು. ಯಾವ ರೀತಿ ತಾವು ಸಲಹೆ ಸೂಚನೆಗಳನ್ನು ನೀಡ್ತಿದ್ದೀರಿ? ಏನಿಲ್ಲ, ಆಕಳ ಮಾಡೋದ್ರಿಂದ ಒಂದು ಉಪಜೀವನ ನಡೀತಿದ್ರಿ. ಈಗ ಯುವಕರಿಗಾಗ್ಲಿ ಅದೊಂದು ಕೆಲಸ ಸಿಕ್ಕಂಗ ಈಗ ಎಲ್ಲಿ ಏನ ಮಾಡ್ಬೋದು ಚಲೋ ಆಗ್ತದೆ. ಅವ್ರ ಬಗ್ಗೆ ಎಲ್ಲ ಅದೇ ರೀತಿ ಒಂದು ಸಂಸ್ಥೆಯ ನಿರ್ದೇಶಕರು ಸುರೇಶ್ ಸರ್, ತಾವು ಕೂಡ ಒಂದು ಯಂಗೆಸ್ಟ್ ಈಗ ಯುವಕರಿಗೆಲ್ಲ ಸರ್ ಏನು ಒಂದು ಸಲಹೆ ಸೂಚನೆಗಳನ್ನು ಕೊಡ್ತೀವಿ? ಯಾಕಂದ್ರೆ ಈಗ ಪ್ಲಾಟ್ಫಾರ್ಮ್ ಅಂತೂ ರೆಡಿ ಇದೆ. ಈಗ ಅವರು ಆಕಳು ತರಬೇಕು ಇಲ್ಲ ಸಾಕ್ಬೇಕು, ನಾಳೆ ಆಕಳ ಹಾಲು ಕರೆದು ಎಲ್ಲಿ ಕೊಡೋದಪ್ಪ ಅನ್ನೋದು ಯೋಚನೆ ಚಿಂತನೆ ಇಲ್ಲ. ಎಷ್ಟಿದ್ರು ಕೂಡ ಈಗ ಸಂಸ್ಥೆ ತಗೋತದೆ, ಪಟಾಪಟ್ ವಾರದಲ್ಲಿ ಅವರಿಗೆ ಒಂದು ಆದಾಯವನ್ನು ಕೊಟ್ಟು ಬಿಡ್ತದೆ. ಅದ್ರ ಒಂದು ಬೆನಿಫಿಟ್ ಅನ್ನ ಯುವಕರು ಪಡ್ಕೋಬೇಕು. ಅದ್ರ ಬಗ್ಗೆ ತಾವು ಏನು ತಿಳುವಳಿಕೆಯನ್ನು ಕೊಡ್ತಿದ್ವಿ? ಏನಿಲ್ರಿ, ಗೆಳೆಯರಿಗೆಲ್ಲ ಹೇಳಿ ಇದನ್ನು ಒಂದು ಮಾಡ್ರಿ. ನೀವು ಬರೀ ಬೆಳಿ ಮಾಡೋದ್ರಿಂದ ಲಾಭ ಆಗೋದಲ್ಲ, ಸೈಡ್ ಬಿಸಿನೆಸ್ ಅಂತ ಹೇಳಿ ಆಕಳ ಮಾಡ್ರಿ, ನಿಮ್ಗೂ ಲಾಭ ಆಕೈತಿ, ಸಂಘ ಸಂಸ್ಥೆಗಳಿಗೂ ಲಾಭ ಆಕೈತಿ. ಇದನ್ನ ಮಾಡಿದ್ರೆ ನಿಮ್ಗೂ ಒಳ್ಳೇದಾಕೈತಿ. ಆ ಬಂದ ಲಾಭ ನೀವು ಲಾಗೋಡಿಯಾಗಿ ಮಾಡ್ಬೋದು. ಮತ್ತ ಇದರಿಂದ ನಿಮ್ಗೆ ಗೊಬ್ಬರ ಹಾಕಕ್, ಭೂಮಿಗೆ ಗೊಬ್ಬರ ಹಾಕಕ್ಕೂ ಅನುಕೂಲ ಆಗ್ತೈತಿ. ಇದನ್ನ ಮಾಡಿದ್ರೆ ಚಲೋ ಆಕೈತಿ, ಮಾಡಿರ್ತೇವೆ. ಅದ್ರ ಬಗ್ಗೆ ಸಾಕಷ್ಟು ಎಲ್ಲ ಒಂದು ತಿಳುವಳಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ. ತುಂಬಾ ಸಂತೋಷ ಸರ್. ಅದೇ ರೀತಿ ಶಿವಲಿಂಗಪ್ಪ ಸರ್, ತಾವು ಕೂಡ ಒಂದು ಚರ್ಚೆ ಮಾಡುವಾಗ ಹೇಳ್ತಿದ್ವಿ, ಸಾಕಷ್ಟು ಒಂದು ಈಗ ಎಲ್ಲ ಸಿಬ್ಬಂದಿ ವರ್ಗದವರಾಗಿರ್ಬೋದು ಇಲ್ಲ ಒಂದು ರೈತ ಬಾಂಧವರಿಗೂ ಕೂಡ ಸಾಕಷ್ಟು ಈಗ ಒಂದೊಂದು ತಮ್ಮ ಸಂಸ್ಥೆಗೆ ಹಾಲನ್ನು ನೀಡ್ತಾ ಇದ್ದಾರೆ. ಅಂತವರಿಗೆ
ತರಬೇತಿ ವ್ಯವಸ್ಥೆಯನ್ನು ಕೂಡ ತಾವು ಕಳಿಸ್ಕೊಟ್ಟಿದ್ದೀರಿ. ಹೌದು ಸರ್. ಬೇರೆ ಗುಜರಾತ್ ಆಗ್ಬೋದು, ಬೇರೆ ಕಡೆ ಆಗ್ಬೋದು ಸರ್. ಕಳ್ಸು ಅದ್ರ ಬಗ್ಗೆ ಸಾಕಷ್ಟು ಅವ್ರಿಗೆ ಧಾರವಾಡ ಹಿಂಗ ಗುಜರಾತ್ ಹಿಂಗ ಅದನ್ನ ಅವ್ರಿಗೆ ಏನ್ ಇರ್ತೈತಿ ಆಗ ಕೆಲವೊಂದು ಸದಸ್ಯರು ಕಳಿಸಿರ ಅತಿ ಸಂಕಷ್ಟದ ಟೈಮಲ್ಲೂ ಕೂಡ, ಕರೋನಾ ಟೈಮಲ್ಲಿ Yes, sir. ಅವರಿಗೆ ಅಡಿಷನಲ್ ಆಗಿ ಒಂದು ಸರ್ಕಾರದ ಪ್ರೋತ್ಸಾಹದ ಜೊತೆಗೆ ತಾವು ಕೂಡ ಸಂಸ್ಥೆಯಿಂದ ಸಹಾಯ ಸಹಕಾರ ಮಾಡಿ ಸರ್. ಈಗ ಕೋವಿಡ್ ಸಂದರ್ಭದಾಗ ಸರ್ ಎಲ್ಲಾ ಕಡೆ ಈಗ ಏನೇನು ಬೇರೆ ಯಾರ್ಯಾರು ಏನೇನೋ ಕೊಡ್ತಿದ್ರು ಅಂತದ್ರಾಗ ನಮ್ಗೊಂದು ವಿಚಾರ ಬಂದಂದ್ರ ಒಂದ್ 2 ತಿಂಗಳು ಪ್ರತಿ 1 ಲೀಟರ್ಗೂ ₹1 ಸದಸ್ಯನವರು ಯಾವ 10 ಲೀಟರ್ ಹಾಕಂಗ್ ಇರ್ಲಿ, 100 ಲೀಟರ್ ಹಾಕಂಗ್ ಇರ್ಲಿ, 2 ಲೀಟರ್ ಹಾಕಂಗ್ ಇರ್ಲಿ, ಒಂದೊಂದು ಲೀಟರ್ಗೆ ₹1 2 ತಿಂಗಳ ನಾವ ನಮ್ಮ ಸಂಸ್ಥೆಯಿಂದ ಅವ್ರಿಗೆ ಬಿಲ್ ಕೊಟ್ಟಿದ್ದೇವೆ. 2 ತಿಂಗಳ ಆಗೋಷ್ಟು ಬಿಲ್ ಕೊಟ್ಟಿರೋದು. ಲೀಟರ್ಗೆ ₹1 ಅದು ನಮ್ಮ ಸಂಘದಾಗಿಂದ ಕೊಟ್ಟಿರೋದು. ಅಡಿಷನಲ್ ಆಗಿ ಸರ್ಕಾರ ₹5 ಅಲ್ಲವ ನಮ್ಮ ವೈಯಕ್ತಿಕ ಸಂಘದಿಂದನೇ ಕೊಟ್ಟಿರೋದು. ನಾವು ಸಂಘದ ಲಾಭಾಂಶದಾಗ 2 ತಿಂಗಳು ಬಿಲ್ ಕೊಟ್ಟಿರೋದು. ಅದರಿಂದನೂ ರೈತರಿಗೆ ಒಂದ್ ಸ್ವಲ್ಪ ಬಹಳ ಹೆಲ್ಪ್ ಅಂತ ಹೇಳಿರೋರು. ಅವ್ರು ನಮ್ಗೆ ಹೇಳಿದಾಗ ನಮಗೊಂದು ವಿಚಾರ ಇರುತ್ತೇನೋ ಏನ್ ಮಾಡ್ಬೇಕು ಅಂತ ಹೇಳಿ, ಆಗ ಅದನ್ನ ಕೊಟ್ಟು ಎಲ್ಲ ಮಾಡಿದ್ವಿ. ಅದೇ ಪ್ರಕಾರವಾಗಿ ಸಾಕಷ್ಟು ಒಂದು ತರಬೇತಿಗಳು ಕೊಟ್ಟಿವ್ರಿ. ಎಲ್ಲೊಂದ್ ಕಡೆ ಎಲ್ಲ ಒಂದು ಸಂಸ್ಥೆಯ ನಿರ್ದೇಶಕ ಮಂಡಳಿನೇ ಅದನ್ನು ಉಪಯೋಗಿಸ್ಕೊಡ್ತದೆ, ಬಟ್ ರೈತರಿಗೆ ಕೊಡಂಗಿಲ್ಲ. ಬಟ್ ಇಲ್ಲಿ ತಾವು ಯಾವುದೇ ಭೇದ ಭಾವ ಇಲ್ಲದೆ ರೈತರಿಗೆ ಕೊಟ್ಟಿವ್ರಿ. ಅದು ರೈತರಿಗೆ ಏನೋ ಅಲ್ಲಿ ತರಬೇತಿ ಬಂತು, ಒಂದ್ 5 ಮಂದಿ 10 ಮಂದಿ ಹಿಂಗ್ ಹೋಗ್ಬೇಕಂತಂದ್ರು. ಧಾರವಾಡಕ್ಕೆ ಎಷ್ಟು ಯಾವ ಕಳ್ಸಬೇಕಾಗಿರುತ್ತೋ ಅಲ್ಲಿ ಕಳ್ಸಿವ್ರಿ ಅವ್ರನ್ನ. ಮುಂದೀಗ ಗುಜರಾತ್ ಅದು ಹಿಂಗ ಕೆಲವೊಂದು ಚಲೋ ಹಾಲು ಹಾಕೋರ್ನ ಮಾಡೋದು ಅಲ್ಲಿಯೂ ಕಳ್ಸಿವ್ರಿ ಅವ್ರನ್ನ. ಅಲ್ಲಿ ನೋಡ್ಕೊಂಬರಾಕ ಎಲ್ಲ ಕಡೆ ನೋಡ್ಕೊಂಡು ಬಂದು ಮಾಡಿ ಅಂದ್ರೆ ನಮಗೂ ಚಲೋ ಅನಿಸೈತಿ. ನಾವು ಮಾಡೋದು ಒಂದು ಮನಪೂರ್ವಕವಾಗಿ ಅವ್ರು ಎಲ್ಲಿ ಬೇರೆ ಕಡೆ ನೋಡಿದ್ರೆ ಅಂಥದ್ದು ಅವ್ರು ಮಾಡ್ಬೇಕು. ಅದ್ರ ಗತಿ ನಾವು ಇರ್ಬೇಕು. ನಮ್ದು ಈಗ ಜಿಲ್ಲಾನು ಈಗ ರಾಜ್ಯದಾಗ ನ್ಯಾಷನಲ್ದಾಗೂ ನಾವು ಫಸ್ಟ್ ಬಂದದೀವಿ ಅಂದ್ರೆ ಮಾಡ್ಬೇಕು ಅನ್ನೋ ಆಸೆ ಐತಿ. ಇನ್ನೂ ಹೆಚ್ಚಿಗೆ ಮಾಡ್ಬೇಕು, ಇನ್ನೊಟ್ಟು ರೈತರಿಗೆ ತಿಳುವಳಿಕೆ ಇನ್ನೂ ಹೆಚ್ಚು ಹಾಲು ಮಾಡ್ಬೇಕು ಅನ್ನೋದು ಒಂದು ಆಸೆ ಐತಿ. ಇನ್ನಾರೆ ಎಷ್ಟರ ಮಟ್ಟಿಗೆ ಆಕೈತಿ ಅಂತ ನೋಡ್ಬೇಕು. ಆದ್ರೂ ಎಲ್ಲಾರ್ದು ಇದು ಸರಿ ಐತಿ, ಪ್ರೋತ್ಸಾಹ ಐತಿ ನಮಗೆ. ಸಾಕಷ್ಟು ಒಂದು ಕೆಲಸ ಕಾರ್ಯಗಳ ನಡುವೆಯೂ ಕೂಡ ತಮಗೆ ಒಂದು ಪ್ರಥಮ ಬಹುಮಾನ ಸರ್ ಸಂಸ್ಥೆಗೆ ಯಾವಾಗ ಲಭಿಸ್ತು? ಯಾಕಂದ್ರೆ ಈಗ ಕೆಲಸ ಮಾಡುವಾಗ ಕಡು ಕಷ್ಟದಲ್ಲಿ ಕೆಲಸ ಮಾಡ್ತಾ ಇರ್ತೀರಿ, ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ತಾ ಇರ್ತೀರಿ. ಬಟ್ ಅದಕ್ಕೆ ಪೂರಕವಾಗಿ ಇನ್ನೂ ಒಂದು ಹುಮ್ಮಸ್ಸು, ಪ್ರೋತ್ಸಾಹ ಜಾಸ್ತಿ ಆಗ್ಬೇಕಾದ್ರೆ ಒಂದು ಏನು ಬಹುಮಾನ ರೂಪದಲ್ಲಿ ಪ್ರಥಮ ಬಹುಮಾನ ಯಾವ ಸಂಸ್ಥೆ? ತಾಲೂಕಾ ಮಟ್ಟದಿಂದ ಈಗ ನಮ್ಮ ಒಕ್ಕೂಟದಾಗ್ರಿ ತಾಲೂಕಾ ಮಟ್ಟದಾಗ 1 ನಂಬರ್ ಹಿಂಗ್ ಬರಕೈತಿ. 1 ನಂಬರ್ ಅಂದ್ರೆ ಅದು ನಾವ್ ಹಿಂಗ ಬಾಳ ಸಲ ಒಂದ್ ನಂಬರ್ ಬಂದಿವಿ ಅಂದ್ರೆ ಅದು ಬಾಳ ಏನ್ ನಾವು 2 ನಂಬರ್ 3 ನಂಬರ್ ನಾವು ಹೋಗೇ ಇಲ್ಲ. 1 ನಂಬರ್ ಅಂದ್ರೆ 1 ನಂಬರ್ದಾಗನೇ ಮೇಂಟೈನ್ ಮಾಡಿವು. ಈಗ ಹಾಲು ಹೆಚ್ಚು ಮಾಡೋದ್ರಾಗೂ ತಾಲೂಕಾ ಫಸ್ಟ್ ಆಗಿರಿ. ಮುಂದೆ ಈಗ ಹಾಲು ಕ್ವಾಲಿಟಿ ತಗೊಳದ್ರಾಗ ಜಿಲ್ಲಾದಾಗ ನಮ್ಮ ಒಕ್ಕೂಟದಾಗ ಕ್ವಾಲಿಟಿ ಆಗೂ ಫಸ್ಟ್ ತಗೊಂಡಿವಿ. ಪ್ರತಿ ಸಲನೂ ನಾವ್ ಏನ್ ಈಗ ಒಂದೊಂದು ನಮ್ಗ ಬಹುಮಾನ ಬಂದು ಅದರಿಂದ ನಮ್ಗೆ ಎಲ್ಲರಿಗೂ ಹುಮ್ಮಸ್ ಆಯ್ತು. ಅದನ್ನ ಕರೆಕ್ಟ್ ಮೇಂಟೈನ್ ಮಾಡ್ಕೊತ ಬಂದಿವಿ ನಾವು. ಏನು ಅದ್ರಾಗ ಹಿಂದೆ ಮೊದಲೊಂದ್ಸಲ ಏನೋ ನಮ್ ಚಲೋ ಹಾಲಿತ್ತು, ಆ ಬಹುಮಾನ ಬಂತು, ಈಗ ಸುಮಾರು ಆಗಿದೀವಿ ಅನ್ನುವಂಥದ್ದು ಇಳಿಸ್ಕೊಂಡಿಲ್ಲ. ಚಲೋ ಇದನ್ನ ಚಲೋನ ಮೇಂಟೈನ್ ಮಾಡ್ಕೊತ ಬಂದಾರೆ ನಮ್ಗೆ. ಅದನ್ನ ಚಲೋ ಮೇಂಟೈನ್ ಮಾಡ್ಕೊಂಬರ್ಯಾಕಂದ್ರೆ ನಮ್ ಸಿಬ್ಬಂದಿನೇ ಕಾರಣ. ಯಾಕಂದ್ರೆ ಪ್ರತಿ ದಿನಾನು ಅವ್ರು ಬೆಳಿಗ್ಗೆ ಕೂತ ಚೆಕ್ ಮಾಡ್ಬೇಕು, ಹಾಲ ಚೆಕ್ ಮಾಡಿದ್ರೆ ಈಗ ಚಲೋ ಐತೆ ಅಂತ ಕ್ವಾಲಿಟಿ ಮೇಂಟೈನ್ ಮಾಡಕ್ ಅವರ ಸಂಬಂಧ. ಯಾಕಂದ್ರೆ ನಾವು ಕಮಿಟಿಯವ್ರು ಯಾಕೆ ನಿಂತು ನೋಡಕ್ ಹಾಕಿರಂಗಿಲ್ಲ. ಅವ್ರಿಗೆ ಏನೇನೋ ಏನ್ ಮಾಡ್ತಿರ್ಪ ಪ್ರೋತ್ಸಾಹ ಕೊಡೋದು ಅಷ್ಟೇ. ಮಷಿನ್ ಚೆಕ್ ಮಾಡೋ ಮಷಿನ್ ಬೇಕಾ, ಮಷಿನ್ ತಗೋರಿ. ಮತ್ತೆ ಏನ್ ಬೇಕಾಕೈತೆ ಅದಕ್ಕೆ ಚೆಕ್ ಮಾಡಕ ತಗೋರಿ ಅಂತೇಳಿ ನಾವು ಸಲಹೆ ಕೊಟ್ಟಿವು. ಅದರಂತೆ ಅವ್ರು ಮಾಡ್ಯಾರು. ಚಲೋ ಅನ್ಸಿತ್ತು ನಮ್ಗೆ. ಈಗ ಅಂದ್ರೆ ಈಗ ಎಲ್ಲಾ ಬಹುಮಾನ ಬಂದಾವು. ಎಲ್ಲ ಚರ್ಚೆ ಮಾಡುವಾಗ ತಾವ್ ಹೇಳ್ತಿದ್ರಿ ಸರ್, ಈಗ ಜಸ್ಟ್ ಫ್ಯಾಟ್ ಅದನ್ನ ಚೆಕ್ ಮಾಡೋದು ಅಲ್ಲದೇನೆ ವಿಶಿಷ್ಟವಾದ ಕೆಲವೊಂದು ಕಲಬೆರಕೆ ಆಗ್ತದೆ ಅಂತ ಒಂದು ಮಷಿನರಿಗಳನ್ನು ಕೂಡ ನಾವು ತಂದಿದ್ದೀವಿ. ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ಸರ್. ಓಕೆ ಸರ್. ಅದು ಈಗ ಫ್ಯಾಟ್ ಮೊದಲ ಹಂಗ ಒಂದು ಗರ್ಭರತಿದ್ರು ಸಾದಾ ಇದ್ದಾಗ ತಿರುಗಿ ನೋಡುದು ಒಂದೇ ತರ ಫ್ಯಾಟ್ ಹೆಚ್ಚು ಕಡಿಮೆ ಅಷ್ಟು ತೋರಿಸ್ತದೆ. ಈಗ ವಿಜ್ಞಾನ ಮುಂದುವರೆದಂಗ ನಾವು ಮಷಿನರಿಗಳು ತರಬೇಕಾಗ್ತದೆ. ಅಲ್ಲ ಏನ್ ಕುಡಿಯತ್ತೆ ಅನ್ನೋದು ಗೊತ್ತಾಗ್ಲಾರ್ದಂಗ ಈ ಫ್ಯಾಟ್ ನೀರ್ ಕುಡಿತೀವಿ ಮಾಡಿದ್ ಒಂಥರ ಮಷಿನರಿ. ಏನೋ ಕೆಮಿಕಲ್ಸ್ ಅಕಸ್ಮಾತ್ ಒಬ್ಬ ರೈತ ಏನೋ ತಪ್ಪು ಕುಡಿಸ್ಬೇಕತ್ತಲ್ಲ ಹೆಂಗೋ ಆಗಿ ಕುಡಿತಂದ್ರ ಅದನ್ನ ಚೆಕ್ ಮಾಡ್ಬೇಕು. ಅದಕ್ಕೊಂದು ಮಷಿನ್ ತಂದಿರೋದು. ಅದು ಒಕ್ಕೂಟದವ್ರನ್ನ ಬೇರೆದವ್ರನ್ನ ಕೇಳೋಣ ಅಂತಾವ್ ಚೆಕ್ ಮಾಡೋಂಥ ಮಷಿನ್ ದಾವ. ಅದು ಎಲ್ಲಿ ಸಿಗ್ತೈತಿ ಅಂದ್ರೆ ಬೇರೆ ಕಡೆ ಎಲ್ಲೋ ಮಹಾರಾಷ್ಟ್ರದಾಗ ಸಿಗ್ತೈತಿ ಅಂತಂದ್ರು. ಅಲ್ಲಿ ನಮ್ಮ ಒಕ್ಕೂಟದವ್ರನ್ನ ಕೇಳ್ಕೊಂಡು ಎಲ್ಲಿ ಸಿಗ್ತೈತೆ ಅದನ್ನು ತಗೊಂಬಂದಿರೋದು ಚೆಕ್ ಮಾಡಕ್. ಅವ್ರಿಗೆ ನಾವ ಒತ್ತಾಯ ಮಾಡಿ ಹಂಗೆ ಹೇಳ್ಬಿಟ್ಟು ಅವ್ರ ಮುಂದನ ತೆಗೆದು ತೋರಿಸ್ಬಿಡ್ದವ್ರು. ಈ ತರ ನಿನ್ನ ಹಾಲಿನೊಳಗೆ ಕೆಮಿಕಲ್ಸ್ ಐತಿ, ಏನಾಗೈತಿ ಅದು ತಿದ್ಕೋರಿ ಅದು ಹಿಂಗ್ ಹೇಳಿ ಅವ್ರಿಗೆ ಒಂಥರ ಅವ್ರಿಗೆ ನಾವು ಏನಾರ ಹಾಕಿದ್ದನ್ನ ಹೌದಪ್ಪ ತಪ್ಪೈತಿದ್ ಅನ್ನೋಂಗ
ಸಮಾಧಾನ ತಿಳುವಳಿಕೆ ಹೇಳಿ ಅದನ್ನ ಇದನ್ನ ಮಾಡ್ಕೊಂಡು ಬಂದಿರೋ. ಏನ್ ಮಷಿನ್ ಬೇಕು ಚೆಕ್ ಮಾಡೋ ಮಷಿನ್ ಏನ್ ಬೇಕಲ್ಲ ಎಲ್ಲ ತಂದಿರೋ. ತುಂಬಾ ಸಂತೋಷ ಸರ್. ಅದ್ರ ಜೊತೆಗೆ ಈಗ ಒಂದಕ್ಕೊಂದು ಇವೆಲ್ಲ ಸಂಬಂಧಗಳು ತಮ್ಮ ಸಂಸ್ಥೆ ಈಗ ಒಂದು ಪ್ರಗತಿಯತ್ತ ಸಾಗ್ತಾ ಇದೆ. ಇದರಿಂದ ಇವರ ಒಂದು ಎಲ್ಲ ಒಂದು ಗ್ರಾಹಕ ಬಂಧುಗಳ ಒಂದು ಪೇಮೆಂಟ್ ಬ್ಯಾಂಕಿಗೆ ಜಮಾ ಆಗ್ತದೆ. SBI ಆಗ್ಬೋದು ಮತ್ತೆ ಇನ್ನೊಂದು DCC ಬ್ಯಾಂಕ್ SBI. ಈಗ ಅಲ್ಲಿ DCC ಬ್ಯಾಂಕ್ ಕೂಡ ತಮ್ಮನ್ನ ಗುರುತಿಸ್ತದೆ. ಯಾಕಂದ್ರೆ ಇಷ್ಟೊಂದೆಲ್ಲ ಟ್ರಾನ್ಸಾಕ್ಷನ್ ಈ ವ್ಯವಸ್ಥೆಯಿಂದನೇ ಬರ್ತಾ ಇರೋದು. ಅವರು ಕೂಡ ತಮಗೆ ಸಹಕಾರ ಮಾಡಿದ್ದಾರೆ, ಜೊತೆಗೆ ಒಂದು ಬಹುಮಾನವನ್ನು ಕೂಡ ಕೊಟ್ಟಿದ್ದಾರೆ. ಅಂತ ಒಂದು ಪ್ರಮುಖ ಬ್ಯಾಂಕಿನ ಒಂದು ತಾವು ಯಾವ ರೀತಿ ಒಂದು ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ? ಬ್ಯಾಂಕ್ DC ಬ್ಯಾಂಕ್ ನಮ್ಮದ್ರ ಕೆಸರುಗೊಪ್ಪ PKPS ಬ್ರಾಂಚ್ DC ಬ್ಯಾಂಕ್ ಬ್ರಾಂಚ್ ಐತೆ ಸರ್. ಅವ್ರಿಗೂ ನಾವು ಕೆಲವೊಂದು ರೈತರಿಗೆ ಯಾರ್ಯಾರು ಅನುಕೂಲಕ್ಕ ಅಲ್ಲಿ ಕೊಟ್ಟಿರೋ ಅವ್ರು ಅವರು ಬಾಳ ನಮ್ಗೆ ರೈತರಿಗೆ ಸಹಕಾರ ಮಾಡ್ಯಾರ. ಏನೋ ಬಿಲ್ ಈಗ ಜಮಾ ಕೊಟ್ಟು ಒಂದ್ ತಾಸಿನಾಗ ನಮ್ಮ ರೈತವನ್ನ ಹಾರ ಅವಶ್ಯ ಇತ್ತಂದ್ರೆ ಅಂತವ್ರು ಸಹಕಾರ ಮಾಡಿ ಕೊಟ್ಟಾರು. ಅವರು ಯಾವ ರೈತರಿಗೂ ಏನು ತೊಂದರೆ ಮಾಡಿಬಿಟ್ಟಿಲ್ಲ. ಅವರಿಂದನೂ ನಮಗ್ ಬಾಳ ಹೆಲ್ಪ್ ಆಗೈತಿ. ಒಂದು SBI ಇದಾವ್ರಿ, ಅವರು ಬಾಳ ಚಲೋ ಅವ್ರಿ. ಬಡ್ಡಿಂದನ ನಮಗ ಏನ್ ಫಸ್ಟ್ ನಾವು ಬ್ಯಾಂಕಿಗೆ ಕಳಿಸ್ಬೇಕಂತ ಇದ್ರ ಮಾಡಿದೆವು. ಅವ್ರು SBI ಇದ್ರಲ್ಲೇ ಖಾತೆಗಳು ಮಾಡಿದೆವು. ಪ್ರತಿಯೊಬ್ಬ ರೈತನು ಎಲ್ಲ ಕರೆದು ಕೆಲವೊಬ್ರು ವಾಲಿನ ಹಾಕಿದ್ರು ಅಲ್ಲಿ ನಾವು ಬ್ಯಾಂಕ್ ಇರ್ತಾರ ಅವ್ರಿಗೆ ತಿಳುವಳಿಕೆ ಹೇಳಿ ಅದನ್ನ ಬ್ಯಾಂಕಿಗೆ ಹೋಗ್ರಿ ನಿಮ್ಗೆ ಚಲೋ ಆಕತಿ, ಯಾರಿಗಾರಿ ಬರ್ತೈತಿ, ನೀವು ಒಬ್ಬೊಬ್ರು ಖಾತೆ ಕೊಡ್ರಿ ಅಂತ ನಮ್ಮಲ್ಲಿ ನಿಂತ ಅವ್ರನ್ನ ಕರೆಸಿ ಖಾತೆ ಒಂದು ಆಧಾರ್ ಕಾರ್ಡ್ ಇವನ್ನೆಲ್ಲ ಹೊಂದಾಣಿಕೆ ಮಾಡಿ ಎಲ್ಲ ಸೆಟ್ ಮಾಡಿ ಈಗಂತ ಏನು ತೊಂದ್ರೆ ಇಲ್ಲ ಯಾರು ಎಲ್ಲರೂ ಅದನ್ನ ನೀಟಾಗಿ ಮೇಂಟೈನ್ ಮಾಡ್ತಾರೆ ಎಲ್ಲರೂ. ತುಂಬಾ ಸಂತೋಷ ಸರ್. ಅದೇ ರೀತಿಯಾಗಿ ಗಿರಿಮಲ್ಲಪ್ಪ ಸರ್, ಹೋದ ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ಸಂಸ್ಥೆ ಒಂದು ಎಷ್ಟು ಲಾಭಾಂಶವನ್ನು ಗಳಿಸಿದೆ, ಜೊತೆಗೆ ಒಂದು ದುಡಿಯುವ ಬಂಡವಾಳ ಎಷ್ಟು ಇತ್ತು, ಆಮೇಲೆ ಒಂದು ಎಂಟೈರ್ ಏನು ಲಾಭಾಂಶವನ್ನು ಗಳಿಸಿದೆ ಅದರಲ್ಲಿ ಅವರಿಗೆ ಸ್ವಲ್ಪ ಏನಾದರೂ ಬೋನಸ್ ಕೂಡ ಕೊಡಬೇಕಾಗುತ್ತೆ, ಅದು ಒಂದು ಎಷ್ಟು ಪರ್ಸೆಂಟ್ ಅಲ್ಲಿ ತಾವು ಕೊಟ್ಟಿದ್ದೀರಿ ಸರ್? 2021-22 ಸಾಲಿನ ನಮ್ಮ ಸಂಘದ ಈ ಒಂದು ಇದು ದುಡಿಯುವ ಬಂಡವಾಳ 2,99,00,000. 2021-22 ಸಾಲಿಂದ ನಿವ್ವಳ ಲಾಭ 9,10,000. ಸುಮಾರು 9 ಲಕ್ಷದವರೆಗೆ ಸಂಸ್ಥೆಯ ಲಾಭನೇ ಗಳಿಸಿದ್ರೆ ಅದು 2020-21 ಸಾಲಿಂದ ನಾವು ರೈತರಿಗೆ ಬೋನಸ್ ಡಿವಿಡೆಂಡ್ ಕೊಟ್ಟಿದ್ರೆ 4,30,000 ರೂಪಾಯಿ ಬೋನಸ್ ಕೊಟ್ಟಿದ್ರು. ಅದು ಅವರ ಹಾಲಿನ ನಮ್ಮ ಲಾಭಾಂಶ ಮೇಲೆ ಕೊಡ್ತೀವಿ. ಶೇರ್ ಡಿವಿಡೆಂಡ್ ಏನೈತ್ರಿ 15% ಕೊಟ್ಟಿದ್ರು. 15% ವರೆಗೂ ಅವರಿಗೆ ಡಿವಿಡೆಂಡ್ ಕೊಟ್ಟಿದ್ರು. ಇದು ಲಾಭಾಂಶ ಏನೈತ್ರಿ ಅವ್ರ ಹಾಲಿನ ಹಾಕಿದ್ಮೇಲೆ ನಮ್ಮ ಸಂಘ ಎಷ್ಟು ಲಾಭ ಗಳಿಸಿರತ್ರಿ ಆ ಇದ್ರ ಮೇಲೆ ನಾವು ಲಾಭಾಂಶ ಕೊಟ್ಟಿರ್ತೀವಿ. ಮತ್ತೆ ನಮ್ದು ಶೇರ್ ಬಂಡವಾಳ 47,600 ರೂಪಾಯಿ ಐತ್ರಿ. ಇನ್ನು ನಾವು ಇದನ್ನ ಹೆಚ್ಚಿಗೆ ಮಾಡ್ಕೋಬೇಕಾಗೈತ್ರಿ. ಈ ಸಲ ನಾಳೆ GB ಐತಿ 3ನೇ ತಾರೀಕು 3ನೇ GB ಇಟ್ಕೊಂಡ ಇದನ್ನ ಪ್ರತಿ ಸರಿ 500 ರೂಪಾಯಿ ಮಾಡ್ಕೊಂಡ ಇದು ಈ ಸಲ 1 ಲಕ್ಷ ದಾಟ್ತೈತ್ರಿ. 1 ಲಕ್ಷದವರೆಗೆ ಕ್ರೋಢೀಕರಣ ಮಾಡುವ ಒಂದು ಪ್ಲಾನಿಂಗ್ ಅನ್ನು ಮಾಡಿದ್ವಿ. ತುಂಬಾ ಸಂತೋಷ ಸರ್. ಅದೇ ರೀತಿ ಮಾಜಿ ಅಧ್ಯಕ್ಷರೇ ಶಿವಲಿಂಗಪ್ಪ ಸರ್, ಒಂದು ವಿಶೇಷ ಸವಲತ್ತುಗಳನ್ನು ಕೂಡ ಸಂಸ್ಥೆ ನೀಡುತ್ತದೆ. ಹೌದು ಸರ್. ವಿಶೇಷವಾಗಿ ಈಗ ಹೆಚ್ಚು ಒಂದು ಹಾಲನ್ನ ಇಲ್ಲಿ ಯಾರು ಹಾಕ್ತಾರೆ ಅಂತ ರೈತರನ್ನ ಕರೆದು ಸನ್ಮಾನ ಜೊತೆಗೆ ಅವ್ರ ಮಕ್ಕಳು ಅಲ್ಲಿಯೂ ಕೂಡ ತಂದೆ ಒಟ್ಟಿಗೆ ಭಾಗಿಯಾಗಿರ್ತಾರೆ ಕೆಲಸ ಕಾರ್ಯದಲ್ಲಿ. ಅದು ಅಷ್ಟೇ ಒಂದು ವಿದ್ಯಾರ್ಜನೆಯನ್ನು ಕೂಡ ಮಾಡಿರ್ತಾರೆ. ಅವ್ರೇನಾದ್ರೂ ಒಂದು ಹೆಚ್ಚಿನ ಅಂಕ ಪಡೆದ್ರೆ ಅವ್ರಿಗೇನಾದ್ರು ಸಂಸ್ಥೆ ಕರೆದು ಒಂದು ತಮ್ಮ ಒಂದು ಆನ್ಯುವಲ್ ಮೀಟಿಂಗ್ ಅಲ್ಲಿ ಅವರಿಗೂ ಒಂದು ಏನಾದ್ರು ಬಹುಮಾನ ವಿತರಣೆ ಅಥವಾ ಸನ್ಮಾನ ಮಾಡೋದು, ಇಂಥ ಕೆಲಸ ಕಾರ್ಯಗಳನ್ನು ಸಂಸ್ಥೆ ಮಾಡಿ ಸರ್. ಈಗ ನಮ್ಮ ಹಾಲು ಹಾಕೋ ಸದಸ್ಯರು ಇರ್ತಾರಲ್ರಿ, ಅವ್ರ ಮಕ್ಕಳ ಹೆಚ್ಚು ಸಂಖ್ಯೆ ಯಾರು ಪಡೆದಿರ್ತಾರ ಅವ್ರಿಗೆ 1, 2, 3 ಎಷ್ಟು ಹೈಯೆಸ್ಟ್ ಯಾರಿರ್ತಾರೋ ಅವ್ರಿಗೆ 3 ಬಹುಮಾನ ಅಂತ ಹೇಳಿ ಅವ್ರಿಗೆ ಕೊಡೋದು. ಅವ್ರಿಗೆ ಹುಡುಗರನ್ನ ಕರೆಸಿ ನಮ್ಮ ಹಾಲು ಹಾಕೋ ಸದಸ್ಯರ ಮಕ್ಕಳಿಗೆ ಯಾರು ತೊಗೊಂಡಿರ್ತಾರ ಅವ್ರಿಗೆ ಏನಾದ್ರು ದುಡ್ಡಿಂದ ಇದನ್ನ ಮಾಡಿ ಆಯಾ ಸಂಬಂಧಪಟ್ಟಂಗೆ 1,000, 2,000 ಹಿಂಗೆ ಒಬ್ಬೊಬ್ಬರಿಗೆ ಹಾಕ್ರಿ ಅದ್ರ ಅವ್ರಿಗೆ ರೊಕ್ಕ ಕೊಟ್ಟ ಅವ್ರಿಗೆ ಹುಡುಗರಿಗೆ ಸನ್ಮಾನ ಮಾಡಿ ಅದನ್ನು ಮಾಡ್ಕೋತ ಬಂದಿವ್ರಿ. ಅದನ್ನ ಅಲ್ಲ ಯಾರು ಎಷ್ಟು ಓದಿರ್ತಾರ ಅವ್ರಿಗೆ 3 ಮಂದಿ. ಅದಲ್ಲದನೇ ರೀ ಈಗ ಹಾಲು ಹಾಕೋದ್ರಾಗ ಆಕಳ ಹಾಲು ಎಮ್ಮೆ ಹಾಲು ಇರ್ತಾರ 3
ಬಹುಮಾನ ಆಕಳ ಫಸ್ಟ್ ಸೆಕೆಂಡ್ ಥರ್ಡ್ 3 ಇದ್ರಿಗೆ ಅವ್ರಿಗೂ ಪ್ರತಿ ವರ್ಷನೂ ಅವ್ರಿಗೆ ಬಹುಮಾನ ಕೊಟ್ಕೊತ ಬಂದಿರೋದು. ಆಕಳ ಹಲ್ಯಾಗ 3 ಮಂದಿ, ಎಮ್ಮೆ ಹಲ್ಯಾಗ 3 ಮಂದಿ, ಹಿಂಗ್ ಮಾಡ್ಕೊತ ಬಂದಿರೋದು. ಅವ್ರು ರೈತರಿಗೆ ಒಂದ್ ಸ್ವಲ್ಪ ನಾವು ಹೆಚ್ಚು ಹಾಕಿದೀವಿ, ನಮ್ಗೆ ಇಷ್ಟ ನಮ್ದು ಎಷ್ಟು ರೊಕ್ಕ ಆಗಿತ್ತು, ನಾವು ಎಷ್ಟು ಹಾಲು ಹಾಕಿದೀವಿ, ಎಷ್ಟು ರೊಕ್ಕ ಬಂದೈತಿ ಅನ್ನುವಂಥದ್ರಿಂದ ಜೀವಿಯಾಗಿ ತಿಳುವಳಿಕೆ ಬರುವಂಗ ಅದನ್ನು ಕೊಟ್ಟಿವ್ರಿ. ಮುಂದೆ ಇದನ್ನ ಮಾಡ್ರಿ, ಈಗ ದನಗಳ ಪ್ರದರ್ಶನ ಆಗ್ತಿರ್ತೈತೆ ಅವ್ರು ಮಾಡ್ಕೊತ ಬಂದಿದ್ವಿ. ಈಗ ಮಿಶ್ರ ತಳಿ ಇದನ್ನ ಅವ ಯಾವ್ಯಾವ ಬಹುಮಾನ 1, 2, 3 ಕರುಗೊಳದಾಗ 3, ಮಣಕುಗೊಳದಾಗ 3, ಅತಿ ಹೆಚ್ಚು ಹಾಲು ಹಿಂಡು ದನಗಳಿಗೆ ಇದನ್ನು ಕೊಟ್ಕೋತ ಬಂದಿವಿ. ಮತ್ತೆ ಚಲೋ ಕರುಗಳು ಇದ್ದಕ್ಕೂ ಪ್ರದರ್ಶನ ಒಂದು ಕಾರ್ಯಕ್ರಮ ಇಟ್ಟ ಎಲ್ಲ ಶಾಸಕರಾತು ನಮ್ದು ಈಗ ಒಕ್ಕೂಟದ ಎಲ್ಲ ಮಂದಿ ತಂದ ಸುತ್ತು ನಮ್ಮ ಹಳ್ಳಿಯೊಳಗಿನ ಮಂದಿನ ಕರೆಸಿ ಅದು ಒಂಥರ ಫಂಕ್ಷನ್ ಮಾಡ್ಕೊತ ಬಂದಿವ್ರಿ. ಅದರಿಂದ ಎಲ್ಲ ರೈತರಿಗೆ ಒಂದ್ ಸ್ವಲ್ಪ ಇಂಪ್ರೂವ್ ಆಗೈತಿ. ಅದನ್ನ ಮಾಡೋದ್ರಿಂದ ನಮಗೂ ಹಾಲು ಹೆಚ್ಚಾಕ ಬಹುಮಾನ ಕೊಟ್ಟು ನಾವು ವರ್ಷ ಕೊಟ್ಟಿವಿ ಅಂದ್ರೆ ನಾನು ಹೆಚ್ಚು ಹಾಕ್ಬೇಕಂತ ಅನ್ನುವಂಥದ್ದೊಂದು ಇನ್ನೊಬ್ಬ ಪ್ರದರ್ಶನ ಇರ್ತಾನ ಒಬ್ಬ ಅಲ್ಲಿ ಒಂದ್ 10 ಲೀಟರ್ದಾಗ ಮುಂದೆ ಇರ್ತಾನ ಒಬ್ಬ ಹಿಂದುಳಿದಿರ್ತಾನ ಅಂತವ್ರಿಗೆ ನಾನು ಅವನಿಗೆ ಉತ್ತೇಜನ ಆಗ್ಲಿ ಅನ್ನೋ ಉದ್ದೇಶದಿಂದ ನಮ್ಮ ಸಂಘದಿಂದ ನಾವು ಕೊಟ್ಕೊತ ಬಂದಿವಿ. ನಾವು ಅದನ್ನ ಈ ಮೂಲಕವಾಗಿ ಸಾಕಷ್ಟು 10 ಹಲವಾರು ಚಟುವಟಿಕೆ ಏನ್ ಅನಿಸ್ತೈತಿ ಅದನ್ನೆಲ್ಲ ಮಾಡ್ಕೊತ ಬಂದಿರೋದು. ಅದಕ್ಕೆ ಏನ್ ನಮ್ದು ಏನು ಯಾವ್ದ್ರದ್ದು ಏನ್ ತೊಂದರೆ ಬಂದಿಲ್ಲ. ಎಲ್ಲೋ ಒಂದ್ ಕಡೆ ಇವೆಲ್ಲ ಒಂದು ಕಾರ್ಯಕ್ರಮಗಳು ಕೂಡ ಪ್ರತ್ಯಕ್ಷವಾಗಿ ನಡ್ಕೊತ ಬಂದವ ಸಂಸ್ಥೆ ಯಶಸ್ಸಿಗೆ ಕಾರಣ ಆಗ್ತದೆ. ತುಂಬಾ ಸಂತೋಷ ಸರ್. ಅದೇ ರೀತಿ ಗಿರಿಮಲ್ಲಪ್ಪ ಸರ್, ತಾವು ಈಗ ಒಂದು ರೇಟ್ ಅನ್ನ ಯಾವ ರೀತಿ ಕೊಡ್ತಾ ಇದ್ದೀರಿ? ಅಂದ್ರೆ ಈಗ ಆಕಳ ಹಾಲಿಗೆ ಎಷ್ಟು ರೇಟು, ಅದರಲ್ಲಿ ಒಂದು ಪ್ಯಾಟ್ ಅನ್ನ ವಿಂಗಡಣೆ ಮಾಡಲಾಗಿ ಜೊತೆಗೆ ಒಂದು ಎಮ್ಮೆ ಹಾಲಿಗೂ ಕೂಡ ಎಷ್ಟು ಒಂದು ದರವನ್ನ ನಿಗದಿಪಡಿಸಿದ್ದೀರಿ? ಈಗ ಸರ್ ಸದ್ಯಕ್ಕೆ ಚಾಂತಿ ಒಳಗೆ ಈಗ ಆಕಳ ಹಾಲಿಗೆ 3.5 ಫ್ಯಾಕ್ಟ್ರಿ ಅದಕ್ಕೆ 1 ಲೀಟರ್ಗೆ 25 ರೂಪಾಯಿ ದರ ನಿಗದಿಪಡಿಸಿರ್ತದೆ. ಅದು ಮ್ಯಾಗ ಹೆಂಗಲ್ಲ 1.5 3.6 ಅದಕ್ಕೆ ಮತ್ತೆ 18 ಪೈಸೆ ಜಾಸ್ತಿ ಅಡಿಷನಲ್ ಆ ಟೈಪ್ 18 ಪೈಸೆ ರೀ. ಇವಾಗ 19 ಪೈಸೆ ಹಿಂಗೆ 3.6 3.7 18 19 ಪೈಸೆ ಜಾಸ್ತಿ ಆಗ್ತಾ ಹೋಗ್ತದೆ. ಅದೇ ರೀತಿ ರೀ ಎಮ್ಮೆ ಹಾಲಿಗೆ ಒಂದು ಎಮ್ಮೆ ಹಾಲಿಂದ್ರೆ ಸರಾಸರಿ ಅವರೇಜ್ ಎಮ್ಮೆ ಹಾಲಂದ್ರೆ 6 ಪ್ಯಾಟ್ ಇರ್ಬೇಕಂತ ಒಂದು ಬೇರೆದು ಒಂದು ಇದೆ. 6 ಪ್ಯಾಟ್ ಇದ್ರಿ 1 ಲೀಟರ್ಗೆ 42 ರೂಪಾಯಿ ನಿಗದಿಪಡಿಸಿರ್ತೀವಿ. ಅದು 42 ರೂಪಾಯಿ ಕೊಡ್ತಾರೆ. ಅದು 6.1 ಬಂತಂದ್ರೆ ಮತ್ತು ಅದಕ್ಕೆ 47 ಪೈಸೆ ಎಮ್ಮೆ ಒಳಗೆ ಆ ಟೈಪ್ 6.1 6.2 ನಾವು 47 ಪೈಸೆ ಜಾಸ್ತಿ ಆಗ್ತದೆ. ಈ ಮೂಲಕವಾಗಿ ಒಂದು ರೇಟ್ ನಿಗದಿಪಡಿಸ್ತೀವಿ. ಇದಕ್ಕೆ ಏನೈತ್ರಿ, ಅದು ತಿಂಗಳ ತನಕ ನಾವು ತಿಂಗಳದಾಗ ಮತ್ತೆ ಅದರ ನಂತರ ಏನು ಮಾಡ್ತೀವಿ, ಇವು 1 ತಿಂಗಳಿಗೆ ನಮ್ಮ ಹಾಲು ಎಷ್ಟಾಗುತ್ತೆ ಒಬ್ಬ ರೈತರು ಅದನ್ನ ನಾವು ಒಕ್ಕೂಟ ಮಾಹಿತಿ ಕೊಡ್ತೀವಿ. ಅವರನ್ನು ಗೌರ್ಮೆಂಟ್ ಮಾಹಿತಿ ಕೊಡ್ತಾರೆ. ಅವ್ರು ಗೌರ್ಮೆಂಟ್ದವರು ಅವ್ರ ಲೀಟರ್ಗೆ 5 ರೂಪಾಯಿ 1 ಲೀಟರ್ಗೆ 5 ರೂಪಾಯಿ ಅಂತ ಅವರಿಂದ ಅವ್ರ ಆಧಾರ ಮುಖಾಂತರ ರೈತರ ಖಾತೆಗೆ ಅವ್ರು ನೇರವಾಗಿ ಜಮಾ ಮಾಡ್ತಾರೆ. ತುಂಬಾ ಸಂತೋಷ ಸರ್. ಮಾಜಿ ಅಧ್ಯಕ್ಷರೇ, ತಾವು ಹಿರಿಯರು ಸರ್, ಎಲ್ಲೋ ಒಂದ್ ಕಡೆ ಸರ್ಕಾರ ಸಾಕಷ್ಟು ಒಂದು ಉತ್ತೇಜನವನ್ನು ಕೊಡಬೇಕು. ಇದು ತಮ್ಮ ಒಂದು ಕೆಲಸ ಕಾರ್ಯಗಳಿಗೂ ಕೂಡ ಸಾಕಷ್ಟು ಒಂದು ಪ್ರೋತ್ಸಾಹ ನೀಡಿದಂಗೆ ಆಗ್ತದೆ. ದಿಢೀರನ್ನೇ ಎಲ್ಲೋ ಒಂದ್ ಕಡೆ ರೇಟು ಸ್ವಲ್ಪ ಡೌನ್ ಆಗ್ತದೆ. ಅಂತ ಒಂದು ವೇಳೆಯಲ್ಲಿ ತಾವು ಕೂಡ ಒಂದು ರೈತರ ಕಷ್ಟ ಎಲ್ಲದನ್ನು ಕೂಡ ತಾವು ನೋಡಿರ್ತೀರಿ. ಇಲ್ಲ ಒಂದ್ ಕಡೆ ತಮಗೂ ಅಸಮಾಧಾನ ಆಗ್ತದೆ. ಆ ಒಂದು ವೇಳೆಯಲ್ಲಿ ಅವರಿಗೆ ಯಾವ ರೀತಿ ಒಂದು ಸಮತೋಲನ ಆಗಿ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಿ ಸರ್? ಈ ಮೂಲಕ ತಮ್ಮಲ್ಲಿದ್ದಂತ ಒಂದು ವಿಚಾರಧಾರೆಯನ್ನ ಸರ್ಕಾರದ ಮಟ್ಟಿಗೆ ತಾವು ತಲುಪಿಸಿದಾದ್ರೆ ಆ ಮೂಲಕವಾಗಿ ಯಾವ ರೀತಿ ಒಂದು ತಾವು ಮನವಿ ಮಾಡ್ಕೊಂಡು? ಈಗ ಬೇರೆ ಕಡೆ ಹಾಲದ ನೋಡಿದ್ರೆ ನಮ್ಮಲ್ಲಿ ಒಂದಿನ ಕಡಿಮೆ ಆಗಿರ್ತೈತ್ರಿ ಹಾಲ, ಒಂದೊಂದ್ಸಲ ರೇಟ್ ಇರ್ತೈತಿ. ಆದ್ರೆ ಆಯಾ ಒಕ್ಕೂಟ ಲಾಭಾಂಶದ ಮೇಲೂ ರೇಟ್ ಅದಾವ್ರಿ ನಮ್ಮ ರಾಜ್ಯದಾಗ. ಈಗ ಬೇರೆ ಕಡೆ ಮಂಗಳೂರ ಒಂದು ದಕ್ಷಿಣ ಕನ್ನಡದ ನಮ್ಗಿಂತ ಹೆಚ್ಚದಾವ ರೇಟ್ ಅವು. ಅದ್ರ ಬಗ್ಗೆ ರೀ ನಮ್ಮ ಒಕ್ಕೂಟಕ್ಕೆ ನಮ್ಮ ಒಕ್ಕೂಟಲ್ಲಿ ಅಥವಾ ನಮ್ಮ ಒಕ್ಕೂಟ ಡೈರೆಕ್ಟರ್ MD ಮುಂದೆ ಶಾಸಕರಿಗಾದ್ರೂ ಇದನ್ನೆಲ್ಲ ಒಂದು ಲೆಟರ್ ತಯಾರು ಮಾಡಿ ನಾವು ಅವರಾಗಿ ಇದನ್ನ ಒತ್ತಾಯ ಮಾಡ್ಕೊತ ಹೋರಾಟ ಮಾಡಿದ್ವಿ. ನಾವು ಇದನ್ನ ಬಹಳ ಸಲ ಹೋರಾಟ ಮಾಡ್ಕೊತ ಬಂದಿರಿ. ಈಗ ಮನೆ ಆದ್ರೂ ಮಾಡ್ಕೊತ ಬಂದಿವ್ರಿ. ರೇಟ್ ಕಡಿಮೆ ಆಗೈತಂದ್ರೆ ಸರ್ಕಾರಕ್ಕೆ ನಾವು ಅದನ್ನು ಇದು ಹೇಳ್ಕೊತ ಬಂದಿವ್ರಿ. ಒಕ್ಕೂಟದು ಹೆಚ್ಚು ಮಾಡ್ರಿ, ರೈತರಿಗೆ ನುಕ್ಸಾನ್ ಆಕೈತಿ, ಇದನ್ನ ಮಾಡ್ರಿ ಅಂತೇಳಿ ಒಂದೊಂದ್ಸಲ ರೇಟ್ ಕಡಿಮೆ ಆದಾಗೂ ರೈತರ ಕೇಳೋದು ಸಹಜ. ಯಾಕಂದ್ರೆ ಇದು ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ. ಈ ಮಾರ್ಕೆಟ್ ಅಲ್ಲಿ ಈಗ ನಾವು ಒಂದು 1/2 ಲೀಟರ್ ಹಾಲು ಕೊಡ್ಬೇಕಂದ್ರೂ ಬರೀ 1/2 ಲೀಟರ್ 25 ರೂಪಾಯಿ ನಾವು ಅಲ್ಲಿ ಪೇಡ್ ಮಾಡ್ತೀವಿ. ಹೌದೌದು. ಬಟ್ ಅದೇ ರೀತಿ ಪ್ಯೂರಿಟಿ ಹಾಲಿಗೆ ರೈತ ಕೊಟ್ರೆ
ಪರ್ ಲೀಟರ್ಗೆ 25 ರೂಪಾಯಿಗೆ ಕೊಡ್ಬೇಕಾಗ್ತದೆ. ಹೌದು ಸರ್. ಇಲ್ಲೊಂದು ಈಗ ಅಸಮಾನ ಅದು ಇನ್ನೂ ಹಾಲು ರೇಟ್ ಹೆಚ್ಚಾಗ್ಬೇಕ್ರಿ. ಈಗ ಯಾಕಂದ್ರೆ ಒಂದು ಬಿಸ್ಲೇರಿ ಬಾಟ್ಲಿ ತಗೋಬೇಕಂದ್ರೆ 20 ರೂಪಾಯಿ ಒಂದು ನೀರಿಗೆ ಬಾಟ್ಲಿ ಕೊಡ್ತೀವಿ ನಾವು. ಕೊಡ್ಬೇಕು ಸರ್. 1 ಲೀಟರ್ಗೆ 20 ರೂಪಾಯಿ ನಾವು ಕೊಡ್ತೀವಿ. ಅಂತದ್ರಾಗ ಈಗ ಹಸುವಿನ ಹಾಲ ತಗೊಂಡ್ ಬಂದಾಗ ನಾವು 25 ಕೊಡ್ತೀವಿ ಅಂದ್ರೆ ನಮ್ಗೆ ರೇಟ್ ಕಡಿಮೆ ಇದೆ. ಅಂದ್ರೆ ಈಗ ಎಲ್ಲ ಕೂಡ ಇವ್ರು ಒಂದು 30 ರೂಪಾಯಿ ತನಕ 28-30 ರೇಟ್ ಜರ್ಕ ಕೂತ್ರೆ ಗೌರ್ಮೆಂಟ್ ಸಹಾಯಧನ ಬರುತ್ತೆ. ರೈತರಿಗೆ ಒಂದ್ ಸ್ವಲ್ಪ ಇದೈತಿ. ಯಾಕಂದ್ರೆ ರೀ ಈಗ ಮೊದಲು ಕಡಿಮೆ ಇತ್ತು, ಅದು ಬೇರೆ. ಈಗ ಪಶು ಆಹಾರದು ಕಾಸ್ಟ್ಲಿ ಆಗೈತಿ. ಸರ್ಕಾರ ಏನ್ ಮಾಡ್ತೈತಿ ಅಂದ್ರೆ ಪಶು ಆಹಾರ ಹೆಚ್ಚಾಗಿರ್ತೈತಿ, ಅದ್ ಹಂಗ ಕಂಟಿನ್ಯೂ ಹೆಚ್ಚಾಗೋತ್ ಹೋಗ್ತೈತಿ. ಹಾಲಿನ ರೇಟ್ ಇಳಿದು ಹೆಚ್ಚಾಗೋದು ಕಡಿಮೆ ಆಗೋದು ಮಾಡುತ್ತೆ. ಆಯಾ ಒಕ್ಕೂಟಕ್ಕೆ ಸಂಬಂಧಪಟ್ಟಂಗ ಐತೆ ಅಂತ ಹೇಳ್ತಾರೋ, ಅದು ಹಾಲಿನ ರೇಟ್ ಹೆಚ್ಚಾಗಬೇಕಂತ ನಮ್ಮ ಸರ್ಕಾರ ಬೇಡಿಕೆ. ಸರ್ಕಾರ ಬೇಡಿಕೆ ನೀರಿಗೇನ ಒಂದು 20 ರೂಪಾಯಿ ತಂದಾಗ ಹಾಲಿಗೆ ಸ್ವಲ್ಪ 30 ರೂಪಾಯಿ ಇರ್ಬೇಕು ಇದ್ರೆ ಒಬ್ಬ ರೈತರಿಗೆ ಚಲೋ. ರೈತರಿಗೆ ದುಡಿಗೆ ಐತಿ, ಖರ್ಚು ಐತಿ. ಎಲ್ಲ ತರ ಒಂದೇ ತರ ಇಲ್ರಿ ಅದಕ್ಕೆ. ಅದು 1 ಲೀಟರ್ ಹಾಲು ತೆಗಿಬೇಕಂದ್ರೆ ಅವು ಅದರಿಂದ ಆಳು, ಅದಕ್ಕೆ ಮೇವ ಹಿಂಗೆಲ್ಲ ಐತಿ. ಇದ್ರ ಸಂಬಂಧ ಏನು ಹಾಲಿನ ರೇಟ್ ಹೆಚ್ಚಾಗ್ಬೇಕಂತ ಹೇಳಿ ನಮ್ದು ಸರ್ಕಾರಕ್ಕೂ ಪೂರಕವಾಗಿ ಸರ್ಕಾರನು ಕೂಡ ಸಾಕಷ್ಟು ಉತ್ತೇಜನ ಏನೋ ಸರ್ಕಾರ ಏನೋ ಸ್ವಲ್ಪ ಇದನ್ನ ಮಾಡ್ತಿದ್ರೆ ಚಲೋ. ತುಂಬಾ ಸಂತೋಷ ಸರ್. ಅದ್ರ ಜೊತೆಗೆ ಸರ್, ಈಗ ತಾವು ಒಂದು ಈ ಸಂಸ್ಥೆಗೆ ಅಧ್ಯಕ್ಷರಾಗಿ, ಮಾಜಿ ಅಧ್ಯಕ್ಷರಾಗಿ, ನಿರ್ದೇಶಕರಾಗಿ ಕೆಲಸ ಕಾರ್ಯಗಳನ್ನು ಸಾಕಷ್ಟು ಮಾಡ್ತಾ ಇದ್ದೀವಿ. ಹೌದು ಸರ್. ತಮ್ಮ ಎಲ್ಲ ಒಂದು ನಿರ್ದೇಶಕ ಮಂಡಳಿ, ತಾವು ಈಗ ಅಧ್ಯಕ್ಷರು, ನಿರ್ದೇಶಕರು, ಸಮಾನ ಮನಸ್ಕರೊಳಗಡೆ ಎಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಈ ಎಲ್ಲಾ ಒಂದು ನಿರ್ದೇಶಕ ಮಂಡಳಿ ಯಾವ ರೀತಿ ಒಂದು ಸಹಾಯ ಸಹಕಾರ ನೀಡ್ತಾ ಇದೆ, ಜೊತೆಗೆ ತಮ್ಮ ಒಂದು ಅನುಪಸ್ಥಿತಿಯಲ್ಲಿ ಸಿಬ್ಬಂದಿ ವರ್ಗ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತದೆ. ರೈತರು ಬರ್ತಾರೆ ಸಾಕಷ್ಟು, ಎಲ್ಲೊಂದ್ ಕಡೆ ಅವರಿಗೆ ಕೆಲವೊಂದ್ಸಲ ಅಂದ್ರೆ ಮನಸ್ಸು ಕೂಡ ಸಿಟ್ಟಲ್ಲಿ ಇರ್ತಾರೆ. ಬಟ್ ಸಿಬ್ಬಂದಿ ಅವ್ರನ್ನ ಅದೇ ಪ್ರೀತಿಯಿಂದ ಮಾತಾಡಿಸಿ ಕರೆಸಿ ಎಂತ ಸಮಸ್ಯೆಗಳಿದ್ರು ಕೂಡ ಒಂದು ಕೂಲ್ ಆಗಿ ಬಗೆಹರಿಸಿ ಕಳಿಸ್ಬೇಕಾಗ್ತದೆ. ಈಗ ತಾವು ಎನಿ ಟೈಮ್ ನಿರ್ದೇಶಕ ಮಂಡಳಿ ಇರಂಗಿಲ್ಲ. ತಮ್ಮನ್ನು ಈಗ ಒಂದು ಸಿಬ್ಬಂದಿ ವರ್ಗ ತಾವೆಲ್ಲ ಒಂದು ಅಚ್ಚುಕಟ್ಟಾಗಿ ಅವರಿಗೆ ಒಂದು ಗೈಡ್ಲೈನ್ಸ್ ಅನ್ನು ಕೊಟ್ಟಿರ್ತೀವಿ. ಈ ಪ್ರಕಾರವಾಗಿ ತಮ್ಮ ಸಿಬ್ಬಂದಿ ವರ್ಗ ಯಾವ ರೀತಿ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ, ಎಲ್ಲ ಒಂದು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಲೀಸ್ಟ್ ಅನ್ನ ತಾವು ಓದಿ ಹೇಳಬೇಕು. ಜೊತೆಗೆ ಸಿಬ್ಬಂದಿ ವರ್ಗದ ಹೆಸರುಗಳನ್ನು ಕೂಡ ತಾವು ಓದಿ ಹೇಳಬೇಕು. ಹೌದು ಸರ್. ಈಗ ನಮ್ಮಲ್ಲಿ ಸಿಬ್ಬಂದಿ ಈಗ ಹಾಲು ಹಾಕೋರು ಬಂದಿರ್ತಾರ ಸರ್, ಏನೋ ಒಂದ್ ಸ್ವಲ್ಪ ವ್ಯತ್ಯಾಸ ಆಗಿರ್ತಾವ. ಅದ್ರಾಗ ನಮ್ಮ ಸಿಬ್ಬಂದಿ ಅವ್ರು ಎಷ್ಟು ಮಟ್ಟಿಗೆ ಕಂಟ್ರೋಲ್ ಮಾಡಿರ್ತಾರೋ ತಿಳುವಳಿಕೆ ಹೇಳ್ತಾರೋ, ಹೇಳಿದ ಟೈಮ್ದಾಗ ಅಕಸ್ಮಾತ್ ಏನೋ ಹಂಗ ಆಗಿರ್ಲಿಲ್ಲ, ಒಂದ್ ಸ್ವಲ್ಪ ಅವ್ರಿಗೆ ಏನೋ ಮನಸ್ತಾಪ ಮಾಡ್ಕೊಂಡಿದ್ದೆ ಯಾರು ರೈತರ ಇವ್ ಸಿಬ್ಬಂದಿದವ್ರ ನಾವು ಬೆಳಿಗ್ಗೆನೋ ಸಾಯಂಕಾಲ ಬಂದಾಗ ಒಬ್ರು ಹಿಂಗಾಗಿತ್ತು ರೈತದ ಅಂತ ಹೇಳ್ತಾರೆ. ಹೇಳಿದಾಗ್ರಿ ಅವ್ರಿಗೆ ಏನಾಗಿದೆ ನಾವು ಅದನ್ನ ಪರಿಶೀಲನೆ ಮಾಡ್ತೀವಿ. ಮಾಡಿ ಆ ನಂತರ ಅವ್ರ ರೈತರ ಮಾತು ಹೊಳೆ ಬಂದಿದ್ರಿ ಅವ್ರನ್ನ ಕರೆಸಿ ಅವ್ರಿಗೆ ಏನಾದ್ರು ಸಮಸ್ಯೆ ತಿಳ್ಕೊಂಡಿದ್ರೆ ಅವ್ರಿಗೆ ತಿಳಿಸಿ ಹೇಳಿ ಅದನ್ನ ನಮ್ಮಲ್ಲಿ ನಾವು ಸಾಲ್ವ್ ಮಾಡ್ಕೊಂಡು ನಾವು ಏನ್ ತೊಂದರೆ ಆಗಲಾರ್ದಂಗ ನಾವು ಹೇಳ್ತೀವಿ. ಸಂಘದಿಂದ ಏನ್ ತಪ್ಪು ಆಗಿದ್ರೆ ಆಗೈತಿವೋ ಇಂಥ ತಪ್ಪೈತೆ ಅಂತ ಹೇಳ್ತೀವಿ. ಇಲ್ಲಿಂದ್ರೆ ಏನಾಗಿಲ್ಪ ನಿಮ್ಗೆ ಸರಿ ಐತಿ, ಇಂದ ಶುದ್ಧ ಮಾಡಿ ಇಟ್ಕೊಂಡು ಹೋಗ್ತೇಳಿ ಹೇಳಿ ಅವ್ರಿಗೆ ಬೋಧನೆ ಕೊಡ್ತೀವಿ ನಾವು. ಈಗ ನಮ್ಮಲ್ಲಿ ಈಗ ಗಿರ್ಮಲ್ಲಪ್ಪ ಚಿಂಚಲಿ ಇವರು ಅಧ್ಯಕ್ಷರಿದ್ದಾರೆ. ಅವರು ಏನು ಯಾವಾಗೂ ಏನು ತೊಂದರೆ ಇಲ್ಲ, ಏನೋ ಈಗ ಕೇಳ್ಬೇಕಾತು ಮಾಡ್ಬೇಕಾತಂದ್ರೆ ಅವ್ರು ಏನಾದ್ರು ಮಾಡ್ಬೇಕಾಯ್ತು, ಇಂತಲ್ಲಿ ಹೋಗ್ಬೇಕಾಗಿತ್ತು ಮಾಡ್ಬೇಕಾಯ್ತು ಅಂತ ಹೇಳ್ತಾರೆ. ಅವ್ರು ಅದು ಸರಿ ಇತ್ತಂದ್ರೆ ಸರಿ ಐತಿ ಮಾಡತ್ ಹೇಳ್ತೀವಿ. ಶ್ರೀಶೈಲ್ ಅಂದಾಣಿ ಅಂತೇಳಿ ಉಪಾಧ್ಯಕ್ಷರಿದ್ದಾರೆ. ಅವರು ಏನು ಯಾವಾಗ ಮೀಟಿಂಗ್ ಕರೆದಾಗ ಬರ್ತಾರೋ, ಏನಾದ್ರು ತಮ್ಮ ಸಮಸ್ಯೆ ಇದ್ರೆ ಹೇಳ್ತಾರೋ. ಒಂದು ಏನೋ ರೈತರದ್ದು ಏನಾರು ಅವ್ರಿಗೆ ಯಾವ ಕಡೆ ಬಂದಿತ್ತಂದ್ರೆ ಅವರು ಹೇಳ್ತಾರೆ. ಒಂದು ಮುರಿಯಪ್ಪ ಶಿರೋಳತ್ತ ನಮ್ಮ ಹಿರಿಯರು, ಅವರು ನಮ್ಗಿಂತ ಹಿರಿಯರಿದ್ದಾರೆ, ವಯಸ್ಸದವ್ರದಾರ ಅವರು. ಅವರು ಹಂಗೆ ಏನು ಸಮಸ್ಯೆ ಇತ್ತಂದ್ರೆ ಎಲ್ಲ ಹೇಳ್ತಾರೋ. ನಮಗೂ ಏನಾರು ಹಿರಿಯರ ರೀತಿಲಿ ಬುದ್ಧಿ ಹೇಳ್ತಾರೋ, ಚಲೋ ನೋಡ್ಕೊಂಡು ಹೋಗಾಕ. ಒಂದು ಅದಾದ್ಮೇಲೆ ಈಗ ನಾವು ಇದನ್ನ ನೋಡ್ಕೊಂಡ್ ಬರ್ತೀವಿ, ಅದನ್ನ ನೋಡ್ಕೊಂಡ್ ಬರ್ತೀವಿ ಅಂದ್ರೆ ಅವ್ರು ಎಲ್ಲ ಏನಿದ್ರು ಹೊರಗಿಂದ ಏನ್ ನಡೀತೈತೆ ಅಂದ್ರೆ ಅವ್ರಿಗೆ ಹೇಳ್ತೀವಿ. ಹೆಚ್ಚಿನ ನಮಗೆ ತಿಳಿದಷ್ಟು ಮಟ್ಟಿಗೆ ಅವ್ರಿಗೆ ತಿಳಿಸಿ ಹೇಳ್ತೀವಿ. ಅವ್ರು ನೋಡ್ಬೇಕಾಗಿದ್ರೆ ತಾವರೇ ಹೋಗಿ ಹೇಳಿರ್ತಾರೆ. ಇಲ್ಲ ಅಂದ್ರೆ ನೀವು ಹೋಗಿ ಮಾಡ್ಕೊಂಡ್ ಬರ್ರಿ, ನಾವು ಅದಕ್ಕೆ ಇದು ಮಾಡ್ತೀವಿ, ಪ್ರೋತ್ಸಾಹ ಮಾಡ್ತಿರ್ತಾರೆ ಹೇಳ್ತಾರೆ. ಅದಾದ ನಂತರ ಇವ್ರು ಸುರೇಶ್ ಉಳ್ಳಿಗಡ್ಡಿ ಇವರು ಈಗ ನಮ್ಗೆ ಹೊಸದಂದ್ರೆ ಮೊದಲ ಒಬ್ರು ಕಮಿಟಿಗೆ ಏನೋ ಆಗಿ ಒಬ್ರು ಬಾದ್ರು. ಅದ್ರ ನಂತರ ಇವ್ರು ಬಂದ್ರು. ಇವರು ಏನಿಲ್ಲ, ಎಲ್ಲ ತಮ್ಮ ಹಾಲನ್ನು ಚಲೋ ತರ್ತಾರೋ, ಬೇರೆದವ್ರಿಗೂ ಹೇಳ್ತಾರೋ, ಇದು ಮಾಡ್ಕೊಳ್ತಾರೆ. ವಿಠಲ್ ತಳವಾರ ತಿಳಿಸಿದ ಒಬ್ರು ನಮ್ಮ ಡೈರೆಕ್ಟರ್ ಅವರು ಎಲ್ಲ ಚಲೋ ಮಾಡ್ಕೊಂಡು ಇದು ಮಾಡ್ಕೊಳ್ತಾ ಬಂದಾರೆ. ಅವರು ಏನೆಲ್ಲ ರೈತರಿಗೆ ಎಲ್ಲರೂ ಚಲೋ ಹೇಳ್ತಾರೋ, ತಾವು ಚಲೋ ಹಾಲು ತರ್ತಾರೋ, ಎಲ್ಲರೂ ಮಾಡ್ತಾರೆ. ಅದ ನಂತರ ಈಗ ಮಾಲಿಂಗಪ್ಪ ಬಂದಿ ಅಂತ ತಿಳಿಸಿದ ಬರ್ದಾರೆ. ಅವರು ಹಿರಿಯರು ಮೊದಲಿಂದನೇ ಇದ್ದವ್ರು ಅದಾರು. ಅವರು ಏನು ರೈತರಿಗೆ ಏನಾರು ಆಗುವಂಗಿದ್ರೆ ತಗೊಂಡ್ ಬರ್ತಾರೋ, ತಾವು ಹಾಲು ಚಲೋ ತಂದು ಹಾಕ್ತಾರೋ. ಹುಕ್ಕೇರಿ ಅಂತ ತಿಳಿಸಿದ ನಮ್ಮ ಬಾಳಪ್ಪ ಹುಕ್ಕೇರಿ
ಅವರು ನನ್ನ ಡೈರೆಕ್ಟರ್ ರೀ. ಕಲ್ಲೋಳಪ್ಪ ವಡ್ಡರ್ ಅಂತ ಬರ್ದಾರ, ಅವರು ಎಲ್ಲ ಮೊದಲಿಂದ ಅವ್ರ ಅಂದ್ರೆ SC ಕೋಟದಾಗಿನ ಮೆಂಬರ್ ಅವ್ರು. ಕಲ್ಲೋಳಪ್ಪ ವಡ್ಡರ್ SC ಸೀಟ್ ಅವ್ರು, SC ಸೀಟ. ಮುಂದೆ ಇವರು ಪಾರ್ವತಿ ಉಳ್ಳಿಗಡ್ಡಿ ರೀ, ಅವರು ನಮ್ಮ ಸನೇದಾಗಿನ ರೈತರು. ಅವರು ಹಾಲು ಹಾಕೋದು ಮಾಡೋದು ಮಹಿಳಾ ಡೈರೆಕ್ಟರ್ ಅವರ. ಒಂದು ಕಾಶವ್ವ ಹೊಸೂರ್ ಅಂತ ಹೇಳಿ, ಅವರು ನಮ್ಮ ಮಹಿಳಾ ಡೈರೆಕ್ಟರ್. ಅದಕ್ಕೆಲ್ಲ ಚಲೋ ಮಾಡ್ಕೊಂಡ್ವಿ. ಅಷ್ಟು ನಮ್ಮ ಡೈರೆಕ್ಟರ್ ಒಂದು 11 ಮಂದಿದು ಒಂದು ನಿರ್ದೇಶಕ ಮಂಡಳಿ ಒಳಗ ಇದ್ರಾಗ ಒಬ್ರು ಈ ಸಲ ಒಬ್ರು ಇಲ್ಲ ಆಗ್ಯಾರ. ನಮ್ಮ ಮಾದೇವ್ ಚಿನ್ಗುಡಿ ತಿಳಿದ್ರಲ್ಲ, ಅವ್ರು ಒಬ್ರು ಹೋಗ್ಯಾರಿ. ಇನ್ನ ಅದ ಇದಾಗಿಲ್ಲ ಅವ್ರು. ಈಗ ಮನೆ ಆಗೈತಿನ ಅವ್ರದ ಉಳಿದ್ಬಿಟ್ಟಾರ, ಅವ್ರ ಹಂಗ ಬರ್ಗೈತಿ. ಇಷ್ಟಾಗಿ ಎಲ್ಲ ನಮ್ಮ ಕಮಿಟಿ ಅವರು ಎಲ್ಲಾರು ಮಾಡಿ, ಸಿಬ್ಬಂದಿ ಅವರು ನೋಡ್ಕೊಂಡು ಹೆಚ್ಚು ನಾವು ಏನೇ ಹೇಳಿದ್ಕು ಪ್ರೋತ್ಸಾಹ ಕೊಟ್ಕೊತ ಬಂದಾರು. ನಾವು ಅವ್ರಿಗೆ ಏನಾರ ಸರಿ ಏನಾರ ಮಾಡ್ಬೇಕಾಗಿತ್ತಂದ್ರೆ ಅವ್ರಿಗೂ ನಾವು ಪ್ರೋತ್ಸಾಹ ಕೊಟ್ಕೊಂಡ ಇದನ್ನ ಮಾಡ್ಕೊಂಡು ಎಲ್ಲಾರು ಒಗ್ಗೂಡಿ ರೈತರು ನಾವು ಒಂದು ಇದ್ರಲ್ಲೇ ಮಾಡ್ಕೊಂಡು ಸಿಬ್ಬಂದಿ ವರ್ಗದ ಹೆಸರುಗಳು ಕೂಡ ಓದಿ ಹೇಳಿ ಸರ್. ಹಾ ಸರ್, ಈಗ ಸಿಬ್ಬಂದಿ ಅವ್ರಿ ಇವ ಗಿರೀಶ್ ಸುಳ್ಳನ್ ಅವ್ರೆ, ನಮ್ಮ ಮುಖ್ಯ ಕಾರ್ಯನಿರ್ವಾಹಕರು ಇವರ CEO. ಒಂದು ಶಿವಲಿಂಗ ಮಲ್ಲಪ್ಪ ಸಪ್ತಸಾಗರ್ ಹಾಲು ಪರೀಕ್ಷೆ ಇದನ್ನ ಮಾಡ್ತಾರೆ ಇವ್ರ. ಒಂದು ಮಾಂತೇಶ್ ಬಾಗೇವಾಡಿ ಅವರು ಸಹಾಯಕರದಾರ್ರಿ. ಇವರು ಮಲ್ಲಿಕಾರ್ಜುನ್ ಚಿಂಚಲಿ ಅಂತ ಹೇಳಿ, ಅವರು ಹಾಲು ಸಹಾಯಕ, ಹಾಲು ಅಳಿದು ತಗೊಂಡು ಚೆಕ್ ಮಾಡೋದು ಇವರು ಮಾಡ್ತಾರೆ. ಎಲ್ಲರೂ ಸರಿಯಾದ ಟೈಮ್ ಅಂತ ಬಂದ, ಯಾರೋ ಒಬ್ರಿಗೊಬ್ರು ಏನೋ ಹೊರಗೆ ಹೋಗಿದ್ರು ಮಾಡಿದ್ರು ಅಂದ್ರೆ ಒಂದಕ್ಕೊಂದು ತೊಂದರೆ ಆಗ್ಲಾರ್ದಂಗ, ಸಂಘಕ್ಕೆ ಯಾವುದೋ ಹಾನಿ ಆಗ್ಲಾರ್ದಂತ ನೋಡ್ಕೊಂಡು ಬಂದದಕ್ಕೆ ಅವ್ರಿಗೆ ಮತ್ತೆ ನಾವು ಅವ್ರಿಗೆ ಧನ್ಯವಾದ ಹೇಳ್ಬೋದು. ನಮ್ಮ ಒಕ್ಕೂಟದವರು ಅಷ್ಟಕ್ರಿ, ಎಲ್ಲ MD ಆತು, ಡೈರೆಕ್ಟರ್ ಆತು, ಏನೋ ನಮ್ದು ಕೆಲಸ ಇತ್ತು, ಮೀಟಿಂಗ್ ಇತ್ತು, ಏನಾದ್ರು ಬಂದ್ರೆ ಎಲ್ಲರೂ ಬಂದು ನಮ್ಗೆ ಸಹಾಯ ಸವಲತ್ತು ಕೊಟ್ಟ ಅವರು ತಮಗೆ ಮಾಡ್ಯಾರ ಅಂತ ಹೇಳಕ ಹೆಮ್ಮೆ ಅನಿಸ್ತೈತಿ. ತುಂಬಾ ಸಂತೋಷ ಸರ್. ಅದೇ ರೀತಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಸರ್ ಗಿರಿಮಲ್ಲಪ್ಪ ಸರ್, ತಮಗೆ ಎಲ್ಲ ಒಂದು ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕ ಮಂಡಳಿ ಯಾವ ರೀತಿ ಒಂದು ಸಹಾಯ ಸಹಕಾರ ನೀಡ್ತಿದ್ದಾರೆ ಸಂಸ್ಥೆಯ ಒಂದು ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ? ನಮ್ಮ ಸಂಘದ ಆಡಳಿತ ಮಂಡಳಿ ಅಧ್ಯಕ್ಷರು ಮತ್ತು ಆಡಳಿತ ನಿರ್ದೇಶಕರೆಲ್ಲರೂ ನಮ್ಗೆ ಅವರು ಏನು ನಮ್ಗೆ ಮಾರ್ಗದರ್ಶನ ಮಾಡ್ತಾರೋ, ಈ ಸಂಘಕ್ಕೆ ಒಳ್ಳೆಯದಾದಂಥ ಎಲ್ಲ ಮಾರ್ಗದರ್ಶನಗಳನ್ನು ನಾವು ಚಾಚುತಪ್ಪದೆ ಮಾಡ್ತೀವಿ. ಮತ್ತು ಅವರು ಸಲಹೆ ಸೂಚನೆಗಳನ್ನು ಚಾಚುತಪ್ಪದೆ ಮಾಡ್ಕೊತಾ ಬಂದೀವು. ಮತ್ತು ಅವರು ನಮ್ಮನ್ನ ಒಬ್ಬ ಸಂಘದ ನೌಕರರಾಗಿ ನಮ್ಮನ್ನು ನೋಡ್ಕೊತ ಬಂದಿಲ್ಲ. ಎಲ್ಲರೂ ನಾವು ತಮ್ಮ ಮನೆ ಮಕ್ಕಳ ಥರ ನಮ್ಮ ಎಲ್ಲ ನಿರ್ದೇಶಕರು, ಅಧ್ಯಕ್ಷರು ಎಲ್ಲರೂ ನೋಡ್ಕೊತ ನಮ್ಮನ್ನ ಚಲೋ ರೀತಿಯಿಂದ ನಮ್ಗೆ ಪ್ರೋತ್ಸಾಹ ಕೊಟ್ಕೊತ ಈ ಸಂಘದ ಅಭಿವೃದ್ಧಿಗೆ ಅವರು ಶ್ರಮಿಸ್ಯಾರೋ, ಅವ್ರು ಏನು ಹಾಕಿಕೊಟ್ಟ ಮಾರ್ಗ ಐತಿಲ್ಲ ಅದನ್ನು ನಾವು ಚಾಚಪ್ಪದೆ ಅನುಸರಿಸ್ಕೊತ ಹೋಗ್ತೀವಿ. ಇನ್ನೂ ಈ ಸಂಘ ಬೆಳ್ಯಾಕ ನಾವು ಹೆಚ್ಚು ಪ್ರಯತ್ನ ಮಾಡ್ತೀವಿ. ಅದೇ ರೀತಿ ನಮ್ಮ ಒಕ್ಕೂಟದ ಆಡಳಿತ ಮಂಡಳಿ ಆಗಲಿ, ನಮ್ಮ ಒಕ್ಕೂಟದ MD ಅವರು ನಮಗೆ ಮಾರ್ಗದರ್ಶನ ನೀಡ್ತಾರೋ, ಅವ್ರ ಮಾರ್ಗದರ್ಶನದಾಗೂ ನಾವು ಕೆಲಸ ಮಾಡ್ಕೊತ ಈ ಸಂಘ ಇನ್ನೂ ಅಷ್ಟು ಏಳಿಗೆ ಆಗಲ ದೇಶದಿಂದ ನಾವು ದುಡಿದ ನಟ ಬೆಳೆಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಸಂತೋಷ ಸರ್. ಹಾಗೆ ಸರ್, ಪ್ರತಿಷ್ಠಿತ ಸಂಸ್ಥೆ ಬಿಸ್ನಾಳ ಹಾಲು ಉತ್ಪಾದಕರ ಸಹಕಾರಿ ಸಂಘ ಸಾಕಷ್ಟು ಒಂದು ಪ್ರಶಸ್ತಿಗಳನ್ನು ಕೂಡ ತನ್ನದಾಗಿಸಿಕೊಂಡಿದೆ. ಪ್ರತಿ ವರ್ಷನೂ ಕೂಡ ಪ್ರಶಸ್ತಿ ಇದ್ದಿದೆ ಸರ್. ಈಗ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಅಂತ ಒಂದು ಪ್ರಶಸ್ತಿಗಳ ಬಗ್ಗೆ ತಾವು ವಿವರಣೆಯನ್ನು ಕೊಡಿ ಸರ್. ಮೊದಲು ಈಗ ನಮ್ಮ ವಿಜಯಪುರ ಬಾಗಲಕೋಟೆ ಜಿಲ್ಲಾ ಹಾಲು ಒಕ್ಕೂಟದ ತಾಲೂಕಾ ಮಟ್ಟದಾಗ 5 ವರ್ಷ ನಾವು ಪ್ರತಿ ವರ್ಷ ಪ್ರಥಮ ಸ್ಥಾನದಾಗ ನಾವು ಇದ್ದೀವಿ. ಪ್ರಥಮ ಸ್ಥಾನದ 5 ವರ್ಷ ಅತಿ ಹಾಲು ತಾಲೂಕಲ್ಲಿ ಮಟ್ಟದಾಗ ನಾವು ಅತಿ ಹಾಲು ಹೆಚ್ಚಾಗಿ ಕೊಡ್ತೀವಿ ಅತೀಶ್ ನಮ್ಮ ಪ್ರಥಮ ಸ್ಥಾನದಾಗ ಅತೀಶ್ 5 ವರ್ಷ ನಮಗೆ ಪ್ರಶಸ್ತಿ ಕೊಟ್ಟರು. ಅದು ಬಾಗಲಕೋಟೆ DCC ಬ್ಯಾಂಕ್ನ ನಮ್ಗೆ ಉತ್ತಮ ಸಹಕಾರಿ ಸಂಘ ದೇಶದಿಂದ ಅವರು ಒಂದು ಸಾರಿ ಪ್ರಶಸ್ತಿ ಕೊಟ್ಟರು. ಸಹಕಾರ ಯೂನಿಯನ್ ಬೆಂಗಳೂರು ಇವರು ರಾಜ್ಯ ಮಟ್ಟದ ಕಾರ್ಯಕ್ರಮ ಬಾಗಲಕೋಟೆಗೆ ಇಟ್ಟಾಗ ಅವರು ಉತ್ತಮ ಸಂಘ ದೇಶದಿಂದ ನಮ್ಮ ಬಾಗಲಕೋಟೆಯಾಗ ನಮ್ಮನ್ನ ಸನ್ಮಾನ ಮಾಡಿ ಪ್ರಶಸ್ತಿ ಕೊಟ್ಟರೆ. ನಂತರ ಈಗ 2020-21ನೇ ಸಾಲಿನಾಗ ರೀ NCDC ಅವರು ನಮ್ಮದು ರಾಷ್ಟ್ರ ಪ್ರಶಸ್ತಿ, ನಮ್ಮ ಸಾಮಾಜಿಕ ಶ್ರೇಷ್ಠತೆ, ಹಾಲಿನ ಗುಣಮಟ್ಟ, ಉತ್ತಮ ಸುಸಜ್ಜಿತ ಕಟ್ಟಡ ಇವನ್ನೆಲ್ಲ ನೋಡಿ ನಮ್ಗೆ ರಾಷ್ಟ್ರ ಮಟ್ಟದಾಗ ರಾಜ್ಯಕ್ಕೆ ಪ್ರಥಮ ಸ್ಥಾನ ದೇಶಿಂದ್ರಿ ರಾಷ್ಟ್ರ ಪ್ರಶಸ್ತಿಯನ್ನು ದೊರಕೈತ್ರಿ. ಇದೆಲ್ಲ ವಾದದಿಂದ ನಮ್ಮ ಸಂಘಕ್ಕೆ ಒಂದು ಹೆಮ್ಮೆ ವಿಷಯ ಇದು. ನಮ್ಗೆ ಭಾಳ ಖುಷಿ. ತುಂಬಾ ಸಂತೋಷ ಸರ್. ಹಾಗೆಯೇ ಶಿವಲಿಂಗಪ್ಪ ಸರ್, ಸುಮಾರು 2 ವರ್ಷದಿಂದ ಈ ಕೊರೋನಾ ಅಂತ ಮಹಾಮಾರಿ ರೋಗ ಬಂದು ಸಾಕಷ್ಟು ಸಮಸ್ಯೆ ಆಗಿದೆ. ರಾಜ್ಯ ಸರ್ಕಾರ ಲಾಕ್ಡೌನ್ ಕೂಡ ವಿಧಿಸಿತ್ತು. ಆ ಒಂದು ವೇಳೆಯಲ್ಲಿ ಜನಸಾಮಾನ್ಯರು ಯಾರು ಹೊರಗೆ ಬರಬಾರ್ದು, ಗುಂಪುಗೂಡಬಾರ್ದು, ಇಂಥ ಸಾಕಷ್ಟು ಹಲವಾರು ಸಮಸ್ಯೆಗಳಿತ್ತು.
ಬಟ್ ರೈತನಿಗೆ ಕರೆದಂತ ಹಾಲನ್ನ ಡೇರಿಗೆ ಕೊಡಬೇಕು, ಅವನು ಆ ಒಂದು ಪಶು ಆಹಾರವನ್ನು ಒಯ್ಯಬೇಕು, ಎಲ್ಲ ಕಾರ್ಯಚಟುವಟಿಕೆಗಳು ನಡೀಲೇಬೇಕು ಅವನು. ಹೌದು ಸರ್. ಅಂತ ಒಂದು ಪರಿಸ್ಥಿತಿಯಲ್ಲಿ ಸರ್ ಇಲ್ಲಿ ಯಾವ ರೀತಿ ಅವರಿಗೊಂದು ಸಹಾಯ ಸಹಕಾರ ಮಾಡಲಾಯಿತು? ಜೊತೆಗೆ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಆಶಾ ಕಾರ್ಯಕರ್ತರು ಕೊರೋನಾ ವಾರಿಯರ್ಸ್ ತರ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಅವರಿಗೆ ಸಂಸ್ಥೆ ಏನಾದ್ರೂ ಒಂದು ಸಹಾಯ ಸಹಕಾರ ಮಾಡ್ತಾ ಹೇಗೆ? ಜೊತೆಗೆ ತಮ್ಮ ಒಂದು ಏರಿಯಾ ಒಂದು ಮುಳುಗಡೆ ಪ್ರದೇಶನೂ ಕೂಡ ಆಜುಬಾಜು 2019ರಲ್ಲಿ ಸಾಕಷ್ಟು ನೆರೆ ಹಾವಳಿ ಬಂತು ಘಟಪ್ರಭಾ ನದಿಯಿಂದ. ಆ ಒಂದು ವೇಳೆಯಲ್ಲಿ ಯಾವ ತರ ಒಂದು ಇಂಥ ಒಂದು ಸಮಸ್ಯೆಗಳನ್ನೆಲ್ಲ ಸರ್ ಈಗ ಬಗೆಹರಿಸಿ ಒಂದು ಸಮತೋಲನವಾಗಿ ಕಾಪಾಡುವಂಗೆ ಆಗಿ ಸರ್ ಮಾಡಿ ಸರ್. ಆಗ ಅಲ್ಲಿ 19ರಾಗ ಹೊಳಿ ಬಂದಾಗ್ರಿ ಎಲ್ಲ ಕಡೆ ದನಗಳಿಗೆ ಅದು ಕಟ್ಟಾಕ ಜಾಗ ಇಲ್ಲ, ಮೇವು ಇಲ್ಲ, ಕೆಲವೊಂದು ಆಹಾರದ ಸ್ವಲ್ಪ ತೊಂದರೆ ಆಯ್ತು. ತೊಂದರೆ ಆ ಟೈಮ್ದಾಗ ನಮ್ಮ ಸಂಘದಿಂದರೆ ನಾವು ಅವ್ರಿಗೆ ಒಂದು 50,000 ರೂಪಾಯಿದ ಹಿಂಡಿ ಪಶು ಆಹಾರ ನಮ್ಮ ಸ್ವಂತ ಗಾಡಿದ್ಲೇ ಹೋದ್ರು. ಅವ್ರು ಯಾರ್ಯಾರು ಎಲ್ಲೆಲ್ಲಿ ಅವರು ಸ್ವಲ್ಪ ಹಂಗ ಮೇವಿಂದ ತೊಂದರೆ ಐತೆ ಅವ್ರಿಗೆ ಅಂತಿರೋದು ಇಳಿಸಿ ಆ ರೈತರಿಗೆ ಎಲ್ಲರಿಗೂ ಓದೋದು ಕೊಟ್ಟು ಬಂದಿವಿ ನಾವು. ಅದೇನ ನಮ್ಮ ಸಂಘದಾಗಿನ ಇದ್ರಲ್ಲೇನೆ ಕೊಟ್ಟಿವಿ. ಮುಂದೀಗ ಕೋವಿಡ್ ಇದ್ರೊಳಗೆ ಆಶಾ ಕಾರ್ಯಕರ್ತರದ್ದು ಇದ್ರಲ್ಲ, ಇವ್ರಿಗೆ ಬಂದ ಇವರೆಲ್ಲ ಆ ಕಡೆ ತಿರುಗಾಡಿ ಮನೆ ತಿರುಗಾಡ್ತಿದ್ರು ಅವ್ರ ಪಾಪ. ಅವ್ರು ಆಗೇನ ಆ ಕಡೆ ಸಿಗ್ತಿದ್ದಿಲ್ಲ, ಇದಾಗಿದ್ದಿಲ್ಲ ಅಂತಂದ್ರೆ ಅವ್ರಿಗೆ ನಮ್ ಸಾಧ್ಯದಷ್ಟು ಮಟ್ಟಿಗೆ ನಾವು ಅವ್ರಿಗೆ ಗೌರವಧನ ಅವ್ರನ್ನ ಕರೆಸಿ ನಮ್ಮ ಸಂಘಕ್ಕೆ ಕರೆಸಿ ಗೌರವಧನ ಕೊಡಿಸಿ ಅವ್ರಿಗೂ ಒಂದು ನಾವ್ ಎಷ್ಟು ನಮಗ ಕಮಿಟಿ ಒಳಗೆ ಕೂಡಿ ಮಾತಾಡಿ ಇದು ಮಾಡಿದ್ವಿ. ಅದನ್ನು ಅವ್ರಿಗೂ ಮುಟ್ಸಿರಲ್ಲ, ಅವ್ರಿಗೂ ಒಂದು ಚಲೋ ಕೆಲಸ ಮಾಡ್ಯಾರ ಅಂತ ಹೇಳಿ ಅವ್ರಿಗೆ ಒಂದು ಸನ್ಮಾನ ಮಾಡಿ ಕೊಟ್ಟಿರೋ ಅವ್ರಿಗೆ. ತುಂಬಾ ಸಂತೋಷ ಸರ್. ಈ ಪ್ರಕಾರವಾಗಿ ಸಾಕಷ್ಟು ಒಂದು ಸಹಾಯ ಸಹಕಾರ ಮಾಡಿದ್ರು ಅವ್ರಿಗೆಲ್ಲ. ಸಂಸ್ಥೆ ಇನ್ನೂ ಕೂಡ ಒಂದು ಅಭಿವೃದ್ಧಿಯತ್ತ ಸಾಗಬೇಕಾದ್ರೆ ಒಂದು ವಿಶೇಷವಾದ ಒಂದು ಹೊಸ ಹೊಸ ಯೋಜನೆಗಳು ಮುಂಬರುವ ದಿನಮಾನಗಳಲ್ಲಿ ಇನ್ನು ಹಮ್ಮಿಕೊಂಡಿದ್ದೀರಾ ಹೇಗೆ ಸರ್? ಮಾಡಿ ಸರ್, ಪ್ರಯತ್ನ ಮಾಡಕತ್ತೀವಿ ಸರ್. ಇನ್ನ ಆಡಳಿತ ಮಂಡಳಿ ಸಿಬ್ಬಂದಿ ಎಲ್ಲ ಕೂಡಿ ಒಂದು ಮೀಟಿಂಗ್ ಕರೆದ ಈಗ ಹಾಲ ನಮ್ದು ಈಗ ಸದ್ಯದಾಗಿದ್ದದ್ದು 2,500 ಐತ್ರಿ. ಇನ್ನು 5,000 ಲೀಟರ್ವರೆಗೆ ನಮ್ದು ಸಂಗ್ರಹ ಮಾಡಕ್ ಸ್ಥಳ ಅವಕಾಶ ಐತಿ. ಅದನ್ನು ಇನ್ನಷ್ಟು ಹೆಚ್ಚಿಗೆ ಮಾಡಿ ನಾವು ನಮ್ಮಲ್ಲಿಂದ ನಮ್ಮ ಸಂಘದಿಂದ ಒಂದು 5,000 ಲೀಟರ್ ಆಗ್ಬೇಕು ಮಾಡ್ಬೇಕು ಅನ್ನೋದೊಂದು ಆಶೆ ಐತಿ, ಇಟ್ಕೊಂಡಿವ್ ಅನ್ನೋದ. ರೈತರಿಗೂ ಇನ್ನೇನ್ ಮಾಡ್ಬೇಕು ಅಂದ್ರೆ ಎಮ್ಮೆ ಹಾಲಿಗೆ ಹೆಚ್ಚು ಉತ್ತೇಜನ ಇರುವುದ್ರಿಂದ, ಹೆಚ್ಚು ಫ್ಯಾಟ್ ಎಸ್ಎನ್ಎಫ್ ಅದು ಬರುವುದ್ರಿಂದ, ಹಾಲಿಗೆ ಮಾರ್ಕೆಟ್ ಇರುವುದ್ರಿಂದ ಅದನ್ನು ನಾವು ಮಾಡ್ಬೇಕು. ರೈತರಿಗೆ ಯಾರ್ಯಾರ ಆಸಕ್ತಿ ಐತೆ ಅವ್ರಿಗೆ ಏನಾದ್ರು ನಮ್ಮ ಕೈಲಿಂದ ನಮ್ಮ ಸಂಘದಾಗಿಂದ ತೊಡೆದು ಅವ್ರಿಗೆ ಎಮ್ಮಿ ತರಾಕ್ ನಾವು ದುಡ್ಡನ್ನು ಸಹಾಯ ಮಾಡಿ ಅವ್ರು ತಂದ್ರ ಮುಂದೆ ಬರ್ತಾರ ಹಾಲಿನಾಗ ಅದು ಮುಡ್ಕೊಳಂಗ ಇಟ್ಕೊಂಡ ತಗೋತಾರಂದ ಅವ್ರಿಗೆ ಕೊಡ್ಬೇಕಂತ ಒಂದು ಯೋಜನೆ ಇಟ್ಕೊಂಡಿವು. ಅದು ಈಗ ಒಕ್ಕೂಟ ಆತು ಯಾರ ಪಿಸ ಖರ್ಚು ಹಾಕೋದು ಯಾವ ದುಡ್ಡನ್ನ ಯಾವ್ದಕ್ಕೆ ಎಷ್ಟು ಹಾಕಕ್ ಬರ್ತೈತಿ ಅವ್ರ ಸಲಹೆ ತಗೊಂಡ ಅದನ್ನೊಂದು ಮಾಡ್ಬೇಕು ಅನ್ನೋ ಆಸೆ ಐತಿ. ಇನ್ನಷ್ಟು ಎಮ್ಮೆ ಹಾಲ ಈಗ ಅರ್ಧಕ್ಕಿಂತ ಕಡಿಮೆ ಐತಿ, ನಮ್ಗೆ ಆಗಲಾಗಿಂತ ಅರ್ಧಕ್ಕಿಂತ ಕಡಿಮೆ ಐತಿ. ಇದು ಇನ್ನೊಂದು ಸ್ವಲ್ಪ ಇದು ಹೆಚ್ಚಾಗಿ ಮಾಡಿದ್ರೆ ಚಲೋ ಆಕೈತಿ ಅಂತೇಳಿ ಅದನ್ನೊಂದು ಮಾಡ್ಬೇಕಂತ ಇಟ್ಕೊಂಡಿವಿ. GB ಆದ ನಂತರ ಒಂದು ಮೀಟಿಂಗ್ ಕರೆದ ಅದು ಯಾವ್ಯಾವ್ದಕ್ಕೆ ಹಾಕಕ್ ಬರ್ತೈತೆ ನೋಡಿ ಅದನ್ನ ಮಾಡ್ಬೇಕಂತ ಆಸೆ ಐತಿ. ಮುಂದೆ ಅಂತ ಒಂದು ವಿಶಿಷ್ಟವಾದ ಯೋಜನೆ ಮಾಡ್ಬೇಕನ್ನೋ ವಿಚಾರ ಐತೆ ಸರ್. ಹಾಕೊಂಡಿದ್ದೀವಿ ಸರ್, ತುಂಬಾ ಸಂತೋಷ ಸರ್. ಹಾಗೆಯೇ ಶಿವಲಿಂಗಪ್ಪ ಸರ್, ತಮ್ಮ ಒಂದು ಗ್ರಾಹಕ ಬಂಧುಗಳಿಗೆ ಕೊನೆಯದಾಗಿ ಜೊತೆಗೆ ತಮ್ಮ ಒಂದು ಹಿರಿಯ ಜೀವಗಳಿಗೆ ಒಂದು ಊರಿನ ಗ್ರಾಮಸ್ಥರಿಗೆ ಎಲ್ಲರ ಒಂದು ಸಹಾಯ ಸಹಕಾರದಿಂದ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆದು ನಿಂತಿದೆ. ಅಂತ ಒಂದು ಬಂಧುಗಳಿಗೆ ತಾವು ಯಾವ ರೀತಿ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ? ಅವರಿಗೆ ಕೊನೆಯದಾಗಿ ಏನೊಂದು ಸಂದೇಶವನ್ನು ಹೇಳ್ತೀರಿ? ಈಗ ಸರ್, ಈಗ ಹಾಲು ಹಾಕು ರೈತರಂದ್ರ ಅವರಿಂದನ ನಾವು ಬೆಳಕ್ ಸಾಧ್ಯ ಐತಿ. ನಾವ್ ಮಾಡಕ್ ಅಂದ್ರ ರೈತರ ಹಾಲು ತಂದು ಕೊಟ್ರೆ ನಮಗ ಸಹಕಾರ ಅಷ್ಟು. ಅದಕ್ಕ ನಾವ ಈಗ ರೈತರಿಗೆ ಏನ ಹಾಲು ತಗೊಂಬರಿ ಚಲೋ ತಗೊಂಬರಿ ಎಲ್ಲ ಹೇಳಿದ್ವಿ. ಅದರಂತೆ ಅವ್ರ ನಮ್ಗಿಂತನೂ ಒಂದ್ ಹೆಜ್ಜೆ ಮುಂದೋಗಿ ಚಲೋ ಹಾಲನ್ನ ಕೊಟ್ಟ ನಮ್ಗೆ ಇದನ್ನ ಸಂಘ ಮುಂದೆ ಬರಕ್ ಸಹಾಯ ಮಾಡ್ಯಾರಂದ್ರ ಅವ್ರದ ನಮಗ ಬಹಳ ಸಹಾಯ ಆಗೈತಿ. ಅದರಂತೆ ನಾವು ಅವ್ರಿಗೆ ಏನ್ ತೊಂದರೆ ಆಗಲಾರ್ದಂಗ ನೋಡ್ಕೋಬೇಕಂತ ನಮ್ದು ಆಸೆ ಐತಿ. ಈಗ ಎಲ್ಲ ರೈತರು ಚಲೋ ನಮ್ಗೆ ಹಾಲು ಕೊಟ್ಟ ಅವರಿಂದ ನಾವು ಬೆಳೆದಿವಿ. ಇನ್ನು ಮುಂದೆ ಹಿಂಗೆ ಹೆಚ್ಚು ಇನ್ನ ನಮ್ಗ ಹಿಂಗೆ ಇದೇ ತರ ಸಹಕಾರ ಮಾಡಿದ್ರ ನಾವು ಇನ್ನೊಂದ್ ಸ್ವಲ್ಪ ಮುಂದೆ ಹೋಗಕ ಅನುಕೂಲ ಆಕೈತೆ ಅಂತ ಹೇಳಿ ಅವ್ರಲ್ಲಿ ಮತ್ತೊಂದ ಅದನ್ನ ಕೇಳ್ಬೇಕು. ತುಂಬಾ ಸಂತೋಷ ಸರ್. ಅದೇ ರೀತಿ ಗಿರಿಮಲ್ಲಪ್ಪ ಸರ್, ತಾವು ಸಂಸ್ಥೆಯಲ್ಲಿ ಚೀಫ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಕಾರ್ಯಗಳನ್ನ ತುಂಬಾ ವರ್ಷದಿಂದ ಮಾಡ್ತಾ ಇದ್ದೀರಿ. ಎಲ್ಲ ಗ್ರಾಹಕ ಬಂಧುಗಳು ಕೂಡ ತಾವು ಅಲ್ಲವರು, ಅವರಿಗೆ ಏನೊಂದು ವಿನಂತಿಯಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೀರಿ ಸರ್? ನಮ್ಮ
ಹಾಲು ಉತ್ಪಾದಕರ ಎಲ್ಲರಿಗೂ ನಾವು ವಿನಂತಿ ಮಾಡಿಕೊಡೋದು ಏನಂದ್ರೆ ನಮ್ಮ ಸಂಘಕ್ಕೆ ಹಾಲು ಒಳ್ಳೆ ಗುಣಮಟ್ಟದ ಹಾಲು ಇದನ್ನ ಕೊಡ್ಕೋತ ಬಂದಿರಿ. ಇನ್ನೂ ಅದೇ ರೀತಿಯಾಗಿ ನೀವು ಒಳ್ಳೆ ಗುಣಮಟ್ಟದ ಹಾಲು ಕೊಟ್ಟ ಇನ್ನೂ ನಮ್ಮ ಸಂಘ ಅಭಿವೃದ್ಧಿ ಮಾಡಿರಿ. ಯಾಕೆ ನಿಮ್ಮ ಗುಣಮಟ್ಟಕ್ಕೆ ತಕ್ಕಂಗೆ ಈಗಿನ ರೇಟ್ ನಿಮಗೆ ಪುರೋಟ ಆಗಂಗಿಲ್ಲ. ಆದ್ರೆ ಇನ್ನೂ ನಾವು ಸ್ವಲ್ಪ ಪ್ರಯತ್ನ ಮಾಡಿ ಇನ್ನೂ ರೇಟ್ ಹೆಚ್ಚು ಕೊಡೋಕೆ ನಿಮಗೆ ನಾವು ಪ್ರಯತ್ನ ಮಾಡ್ತೀವಿ. ನಿಮ್ಮ ಸಹಕಾರ ಯಾವತ್ತೂ ನಮ್ಮ ಸಂಘಕ್ಕೆ ಇರಲಿ. ನಮ್ಮ ಸಹಕಾರ ನಿಮಗೂ ಯಾವತ್ತೂ ಇರ್ತೈತಿ. ನಿಮ್ಗೆ ಏನೋ ಸಮಸ್ಯೆ ಬಂದರೂ ನಮ್ಮ ಸಂಘದ ನಮ್ಮ ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರು ಎಲ್ಲರೂ ಒಟ್ಟ ನಿಮ್ಮ ಬೆನ್ನೆಲುಬಾಗಿ ನಾವು ನಿಲ್ತೀವಿ. ಹೇಗಿದ್ದ ನಮ್ದು ಎರಡು ಮಾತು. ತುಂಬಾ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ಸಹಕಾರ ರಂಗದ ಸಂಸ್ಥೆಯ ಸಾಕಷ್ಟು ಒಂದು ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ತೆ ಸರ್. ಇಷ್ಟೊತ್ತು ತಾವು ನೋಡಿದ ವೀಕ್ಷಕರೇ, ರಾಷ್ಟ್ರ ಪ್ರಶಸ್ತಿ ವಿಜೇತ ಬಿಸ್ನಾಳ ಗ್ರಾಮದ ಹಾಲು ಉತ್ಪಾದಕರ ಸಹಕಾರಿ ಸಂಘ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಗಿರಿಮಲ್ಲಪ್ಪ ಮುರುಗಪ್ಪ ಚಿಂಚೋಳಿ ಸರ್ ಹಾಗೂ ಸಂಸ್ಥೆಯ ಹಿರಿಯರು, ಮಾರ್ಗದರ್ಶಕರು ಹಾಗೂ ಮಾಜಿ ಅಧ್ಯಕ್ಷರಾದಂತಹ ಶ್ರೀಯುತ ಶಿವಲಿಂಗಪ್ಪ ದುಂಡಪ್ಪ ವಾಲಿ ಸರ್ ಹಾಗೂ ಸಂಸ್ಥೆಯ ಯುವ ನಿರ್ದೇಶಕರಾದಂತಹ ಸುರೇಶ್ ನಿಂಗಪ್ಪ ಉಳ್ಳಾಗಡ್ಡಿ ಸರ್ ಹಾಗೂ ಸಂಸ್ಥೆಯ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆದಂತಹ ಶ್ರೀಯುತ ಗಿರಿಮಲ್ಲಪ್ಪ ಹನುಮಂತ್ ಸುಳ್ಳಣ್ಣವರ್ ಸರ್ ಇವರ ಮಾತುಗಳನ್ನ, ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.